ಪ್ರಿಯರೇ, ನಾವು ಈಗಾಗಲೇ ನಾನು ಹೇಳಿದ ಪ್ರಕಾರ ಕಳೆದ ಈ 6 ದಿನಗಳಲ್ಲಿ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಭಾಳ ಅದ್ಭುತ ವಿಷಯಗಳನ್ನು ನಾವು ಕಲ್ತಿದ್ದೇವೆ. ಮೊದಲನೇ ದಿನ ಮತ್ತೆ ಸ್ವಲ್ಪ ನಾವು ವಿಮರ್ಶೆ ಮಾಡ್ಕೊಳ್ಳೋಣ, ಸ್ವಲ್ಪ ಯಾರು ಬಂದಿಲ್ಲ ಅವ್ರಿಗೆ ಸ್ವಲ್ಪ ನಾವು ನೆನೆಸ್ಕೊಳ್ಳೋಣ. ಮೊದಲನೇ ದಿನ ನಾವು ಕಲ್ತಿರ್ತಕ್ಕಂಥದ್ದು ಸೋಲಿನಲ್ಲಿ ಜಯ. ಆ ಸಮಯದಲ್ಲಿ ಶಾದ್ರಕ್, ಮಿಶೇಕ್, ಅಬೇದೆನಗೋ ಮತ್ತು ದಾನಿಯೇಲ ಇವರನ್ನು ಇಲ್ಲಿಂದ ಯೆರೂಸಲೇಮಿನಿಂದ ಬ್ಯಾಬಿಲೋನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಗುಲಾಮರಾಗಿ ಅವರನ್ನು ಇಟ್ಟಿರುವಾಗ ಆ ಒಂದು ಸ್ಥಳದಲ್ಲಿ ಅವರು ರಾಜನು ಕೊಟ್ಟಿರ್ತಕ್ಕಂಥ ಊಟವನ್ನು ತಿನ್ನಲಾರದೆ, ರಾಜನು ಕೊಟ್ಟಿರ್ತಕ್ಕಂಥ ಊಟವನ್ನು ತಿರಸ್ಕಾರ ಮಾಡಿ, ಅದರಲ್ಲಿರ್ತಕ್ಕಂಥ ಮದ್ಯಪಾನವಾಗಲಿ ಅದಕ್ಕೆ ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ ಆಹಾರವನ್ನು ತಿನ್ನದೆ ಅವರು ದೇವರಿಗೆ ಪ್ರಾಮಾಣಿಕರಾಗಿದ್ದಕ್ಕೋಸ್ಕರ ದೇವರು ಅವರನ್ನು ಆಶೀರ್ವದಿಸ್ತಾನೆ. ಅಂದರೆ ಅಲ್ಲಿ ಸೋಲ್ ಆದರೂ ಸಹ ದೇವರು ಏನು ಮಾಡಿದ್ದಾನೆ, ಆ ಒಂದು ಸ್ಥಳದಲ್ಲಿ ಬ್ಯಾಬಿಲೋನ್ ದೇಶದಲ್ಲಿ ಎಲ್ಲ ಜನಗಳಿಗಿಂತ ಅವರಿಗೆ 10 ಪಟ್ಟು ಹೆಚ್ಚಾಗಿ ಅವರನ್ನು ಆಶೀರ್ವದಿಸ್ತಾನೆ. ಇದು ಮೊದಲನೇ ಕಲ್ತಿದ್ದೇವೆ. ಎರಡನೇದಾಗಿ ನೋಡ್ತೇವೆ, 2000 ವರ್ಷಗಳ ಹಿಂದೆ ದೇವರು ಈ ಲೋಕದ ಇತಿಹಾಸವನ್ನು ಬರೆದಿದ್ದಾನೆ. ಅಂದರೆ ದೇವರು 2000 ವರ್ಷಗಳ ಹಿಂದೆ ಈ ಲೋಕದ ಪ್ರವಾದನೆಯನ್ನು ಕ್ರಿಸ್ತ ಪೂರ್ವ 605ನೇ ಇಸ್ವಿಯಲ್ಲಿ ಕೊಟ್ಟಿರ್ತಕ್ಕಂಥ ಆ ಪುರಾತನ ಒಂದು ಪ್ರತಿಮೆಯ ಒಂದು ವಿಷಯನ ನಾವು ಕಲ್ತಿದ್ದೇವೆ. ಆ ಪ್ರತಿಮೆ ವಿಷಯದಲ್ಲಿ ನಾವು ಕಲ್ತಿರ್ತಕ್ಕಂಥದ್ದು, ಆ ಒಂದು ಪ್ರತಿಮೆ ತಲೆ ಬಂಗಾರ, ಎದೆ ತೋಳು ಬೆಳ್ಳಿ, ಹೊಟ್ಟೆ ಸೊಂಟಗಳು ತಾಮ್ರ, ಕಾಲುಗಳು ಕಬ್ಬಿಣ ಮತ್ತು ಪಾದಗಳು ಕಬ್ಬಿಣ ಮತ್ತು ಮಣ್ಣು. ಇದು ನೋಡ್ತಿರ್ತಕ್ಕಂಥ ಸಮಯದಲ್ಲಿ ಒಂದು ಗುಂಡು ಬಂಡೆಯು ಯಾರೂ ಕೈಯಿಲ್ಲದೆ ಗೊತ್ತಿಲ್ಲ, ಅದು ಉರುಳಿ ಬಂದು ಏನು ಮಾಡಿದೆ, ಆ ಒಂದು ಪ್ರತಿಮೆಗೆ ಹೊಡಿತಕ್ಕಂಥ ದೃಶ್ಯ ನೋಡ್ತಕ್ಕಂಥದ್ದಾಗಿದ್ದೇವೆ. ಆ ಹೊಡಿತಕ್ಕಂಥ ದೃಶ್ಯನೇ ಯೇಸು ಸ್ವಾಮಿಯ 2ನೇ ಬರೋಣದ ಸಂದೇಶವಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಸ್ವಾಮಿಯ 2ನೇ ಬರೋಣ ವಿಷಯವಾಗಿದೆ. 3ನೇ ಅಧ್ಯಾಯದಲ್ಲಿ ನೋಡುವಾಗ ದೇವರು ನಮಗೆ ಮರಣಕರ ಆಜ್ಞೆ ತೀರ್ಮಾನಿಸಿದ್ದು. ಮರಣಕರ ಆಜ್ಞೆಯನ್ನು ತೀರ್ಮಾನ ಮಾಡುವಾಗ ಅಲ್ಲಿ ಆ ರಾಜನಾಗಿರ್ತಕ್ಕಂಥ ನೆಬೂಕದ್ನೆಚ್ಚರನು ಆತನು ಈ ನನ್ನ ರಾಜ್ಯ ಎಂದು ಅಳೆದು ಹೋಗಬಾರ್ದು, ನಂದೇ ಒಂದು ಶಾಶ್ವತವಾದ ರಾಜ್ಯ ಇರಬೇಕು ಎಂಬುದಾಗಿ ಅವನು ಸಂಪೂರ್ಣ ಬಂಗಾರದ ಮೂರ್ತಿಯನ್ನು ಮಾಡಿದನು. ಆ ಬಂಗಾರದ ಮೂರ್ತಿ ಎಷ್ಟಿತ್ತಂತಂದರೆ 90 ಫೀಟ್ ಉದ್ದ, 9 ಫೀಟು ಅಗಲವಾಗಿತ್ತು. ಅಪ್ಪಟ ಬಂಗಾರದಿಂದ ಮಾಡಿರ್ತಕ್ಕಂಥ ಆ ಒಂದು ಮೂರ್ತಿ. ಅವನ ಒಂದೇ ಉದ್ದೇಶ ಅಂದರೆ ಇಲ್ಲಿ ಬಂಗಾರ ದೇಶ ಮಾತ್ರ ಇರಬೇಕು, ಬೆಳ್ಳಿ ದೇಶದೇ ಬರಬಾರ್ದು, ಮತ್ತು ತಾಮ್ರ ದೇಶ ಬರಬಾರ್ದು, ಕಬ್ಬಿಣ ದೇಶ ಬರಬಾರ್ದು, ಕಬ್ಬಿಣ ಮತ್ತು ಮಣ್ಣಿನ ದೇಶ ಬರಬಾರ್ದು, ಈವನ್ ಯೇಸು ಕ್ರಿಸ್ತನ ರಾಜ್ಯನೂ ಬರಬಾರ್ದು, ನನ್ನ ರಾಜ್ಯನೇ ಇರಬೇಕೆಂಬುದಾಗಿ ತೀರ್ಮಾನ ಮಾಡಿ ಸಂಪೂರ್ಣ ಬಂಗಾರದ ಮೂರ್ತಿನೇ ಮಾಡಿ ಎಲ್ಲರನ್ನ ಆರಾಧನೆ ಮಾಡಿದನು. ಆದರೆ ಅದನ್ನು ಶಾಶ್ವತ ಇರಲಿಲ್ಲ. ದೇವರು ಕೊನೆ ಅಂತ್ಯಕಾಲದಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಕ್ಕಂಥನಾಗಿದ್ದಾನೆ, ಯಾರ್ಯಾರು ಈ ಒಂದು ಕೊನೆ ಕಾಲದಲ್ಲಿ ಜೀವಿಸುವಾಗ ರಾಜ್ಯರು ಅಥವಾ ಅಧಿಕಾರಿಗಳು ದೇವರ ಮಕ್ಕಳಿಗೆ ಇಂಥ ಒಂದು ಕಾಲಕ್ಕೆ ಜಬರ್ದಸ್ತಿಯಿಂದ ಬಲವಂತವಾಗಿ ಆರಾಧನೆ ಮಾಡಲಿಕ್ಕೆ ಪ್ರೇರೇಪಿಸ್ತಾರೆ, ಅದರಿಂದ ನಾವು ಎಚ್ಚರಿಕೆ ಇರಬೇಕೆಂಬುದಾಗಿ 3ನೇ ಅಧ್ಯಾಯ ತಿಳಿಸಿದೆ. 4ನೇ ಅಧ್ಯಾಯದಲ್ಲಿ ಅಸಾಧ್ಯವಾದ ಬಿಡುಗಡೆ. ಅಸಾಧ್ಯವಾದ ಬಿಡುಗಡೆ ಅಂದರೆ ರಾಜರಿಗೆ ಯಾರು ಹೇಳಲ್ರು, ರಾಜರು ಹೇಳಿಂದೇ ಕೇಳಬೇಕು, ಅವ್ರ ಎದುರು ಯಾರು ಮಾತಾಡ್ಲಿಕ್ಕಾಗಲ್ದು. ಅದಕ್ಕೋಸ್ಕರ ಅಂಥ ವ್ಯಕ್ತಿಗಳಿಗೆ ಯಾರು ಪಾಠ ಕಲಿಸಿದ್ದಾರೆ? ದೇವರೇ ಪಾಠ ಕಲಿಸಿದ್ದಾನೆ. ಪೌಲನು ಯಾರ ಮಾತು ಕೇಳ್ತಿರಲಿಲ್ಲ, ನೆಬೂಕದ್ನೆಚ್ಚರನು ಯಾರ ಮಾತು ಕೇಳ್ತಿರಲಿಲ್ಲ. ಅಂಥ ಒಂದು ಸ್ಥಳಕ್ಕೆ ದೇವರೇ ಪ್ರವೇಶವಾಗಿ ಅವ್ರಿಗೇನು ಮಾಡಿದ್ದಾನೆ ಅಂದರೆ ಪರಲೋಕದ ಶಕ್ತಿಯಿಂದ ಅವರನ್ನು ಬದಲಾಯಿಸಿ ಅವರನ್ನು ದೇವರ ಒಂದು ಮಾರ್ಗಕ್ಕೆ ತಿರುಗಿಸಿ ಅವ್ರ ಮುಖಾಂತರವಾಗಿ ಸೇವೆ ನಡೆಸಿಕೊಂಡಿದ್ದಾನೆ. ಕೊನೆಯದಾಗಿ ನೋಡ್ತೇವೆ, ಜೀವಮಾನದ ಅತಿ ದೊಡ್ಡ ತಪ್ಪು, ಬ್ಯಾಬಿಲೋನ್ನ ಕೊನೆ ದಿನದ ಅಂತ್ಯದ ದಿನ ರಾಜನಾಗಿದ್ದ ಬೆಲ್ಶಾಜರನು ಅವನು ದೇವರ ಒಂದು ಆಲಯದಲ್ಲಿರ್ತಕ್ಕಂಥ ಪಾತ್ರೆಗಳನ್ನು ತೆಗೆದುಕೊಂಡು ತಾನೂ ಕುಡಿದಲ್ಲದೆ ತಮ್ಮ ಸ್ನೇಹಿತರನ್ನು, ರಾಜಾಧಿಕಾರಿಗಳನ್ನು, ಅನೇಕ ಮಂತ್ರಿಗಳನ್ನು ಕರೆದು ಅವರು ತಾವು ಮಾತ್ರ ಅಲ್ಲ, ತಮ್ಮ ಹೆಂಡತಿಯರು ಮಾತ್ರ ಅಲ್ಲ, ಅವ್ರ ಉಪಪತ್ನಿಯರನ್ನು ಕರ್ಕೊಂಡು ಬಂದು ಅವರೇನು ಮಾಡಿದ್ದಾರೆ, ಅವರು ಕುಡಿದು ದೇವರಿಗೆ ವಿರುದ್ಧವಾಗಿ ನಡೆದಕ್ಕೋಸ್ಕರ ದೇವರು ಆ ದೇಶವನ್ನು, ಬ್ಯಾಬಿಲೋನ್ ದೇಶವನ್ನು ಅಂತ್ಯಗೊಳಿಸಿದ್ದಾನೆ. ಮತ್ತು ನಿನ್ನೆ ನಾವು ಕಲ್ತಿದ್ದೇವೆ, ದಾನಿಯೇಲನು ದೇವರಿಗೆ ಪ್ರಾಮಾಣಿಕನಾಗಿರುವಾಗ ಅಲ್ಲಿರ್ತಕ್ಕಂಥ ಎಲ್ಲ ಜನರು ಏನು ಮಾಡಿದ್ದಾರೆ, ಆತನಿಗೆ ವಿರುದ್ಧವಾಗಿ
ಎಲ್ಲ 120 ಮಂದಿ ದೇಶಾಧಿಪತಿಗಳು, ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ ಸೇರಿ ಅವನಿಗೆ ವಿರುದ್ಧವಾಗಿ ಇವತ್ತಿನ ದಿವಸದಲ್ಲಿ ದಾನಿಯೇಲ 7ನೇ ಅಧ್ಯಾಯದಲ್ಲಿ ನಾವು ಈ ಒಂದು ವಾಕ್ಯವನ್ನು ನಾವು ಕಲಿತಕ್ಕಂಥರಾಗಿದ್ದೇವೆ. ಈ ಸಮಯದಲ್ಲಿ ಒಂದೊಂದಾಗಿ ವಚನಗಳಿಂದ ನಾವು ಈ ರಾತ್ರಿ ನಾವು ದೇವರ ವಾಕ್ಯವನ್ನು ಕಲಿತಕ್ಕಂಥರಾಗಿದ್ದೇವೆ. ದಯಮಾಡಿ ದಾನಿಯೇಲ 7ನೇ ಅಧ್ಯಾಯ 1ರಿಂದ ಕೆಲವು ವಚನಗಳು, 1 ಮತ್ತು 2ನೇ ವಚನ. ಬಾಬೆಲಿನ ಅರಸನಾದ ಬೆಲ್ತೆಶಚ್ಚರನ ಆಳ್ವಿಕೆಯ ಮೊದಲನೇ ವರ್ಷದಲ್ಲಿ ದಾನಿಯೇಲನಿಗೆ ಹಾಸಿಗೆಯ ಮೇಲೆ ಸ್ವಪ್ನವಾಯಿತು. ಅವನ ಮನಸ್ಸಿನಲ್ಲಿ ಕನಸು ಬಿತ್ತು. ಕೂಡಲೇ ಅವನು ಆ ಕನಸನ್ನು ಅದರ ಮುಖ್ಯಾಂಶಗಳನ್ನು ಬರೆದನು. ಇಲ್ಲಿ ನೋಡ್ತೇವೆ, ದಾನಿಯೇಲನಿಗೆ ಹಾಸಿಗೆ ಮೇಲೆ ಮಲಗಿರುವಾಗ ಅವನಿಗೆ ಒಂದು ಏನಾಗಿದೆ, ಕನಸು ಬಿದ್ದಿದೆ. ಅವನು ಹಾಸಿಗೆ ಮೇಲೆ ಮಲ್ಕೊಂಡ, ಆತನು ಯೋಚನೆ ಮಾಡ್ತಾ ಇದ್ದ. ನಾವು ನೋಡ್ತೇವೆ 2ನೇ ಅಧ್ಯಾಯದಲ್ಲಿ ದೇವರು ರಾಜನಾಗಿದ್ದ ನೆಬೂಕದ್ನೆಚ್ಚರನಿಗೆ ಕನಸಿಕೊಟ್ಟನು. ಅದು ಇಲ್ಲಿ ನೋಡ್ತೇವೆ ದಾನಿಯೇಲ 7ನೇ ಅಧ್ಯಾಯದಲ್ಲಿ ದೇವರು ಯಾರಿಗೆ ಕನಸು ಕೊಟ್ಟಿದ್ದಾನೆ? ದಾನಿಯೇಲನಿಗೆ ಕೊಟ್ಟಿದ್ದಾನೆ. ದಾನಿಯೇಲನಿಗೆ ಒಂದು ಕನಸು ಬಿತ್ತು. ನಾನು ರಾತ್ರಿ ಕಂಡ ಕನಸಿನಲ್ಲಿ ಆಹಾ ಅದ್ಭುತ ಪ್ರತಿಮೆ. ಯಾವ ಪ್ರತಿಮೆ? ಅದ್ಭುತ ಪ್ರತಿಮೆ. ಚತುರ್ದಿಕ್ಕಿನ ಗಾಳಿಯಲ್ಲಿ ಮಹಾಸಾಗರದ ಮೇಲೆ ರಭಸವಾಗಿ ಬಡಿತಾ ಇತ್ತು. ಪ್ರಿಯರೇ, ನೋಡ್ತೇವೆ ಈ 4 ಮೃಗ ಅಂದರೆ ಆ ಕಂಡಿರ್ತಕ್ಕಂಥ ಕನಸಿನಲ್ಲಿ ವಿಶೇಷವಾಗಿ ನೋಡ್ತೇವೆ ಪ್ರಾಣಿಗಳು ಎಲ್ಲಿ ಜೀವನ ಮಾಡ್ತವೆ? ಕಾಡಿನಲ್ಲಿರ್ತವೆ. ಇಲ್ಲಿ ನೋಡ್ತದೆ ನಾವು ಚತುರ್ದಿಕ್ಕಿನ ಗಾಳಿಯಿಂದ ಮಹಾಸಾಗರದ ಮೇಲೆ ರಭಸವಾಗಿ ಬಡಿತಾ ಇತ್ತು. ಅಂದರೆ ಒಂದು ಪ್ರಾಣಿ, ಆ ಒಂದು ಮೃಗ ಎಲ್ಲಿಂದ? ನೀರಿಂದ ಬಂತು ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಆ ನೀರಿಂದ ಬರ್ತಕ್ಕಂಥ ಮೊದಲನೇ ಮೃಗ ಅದೆಂಥ ಮೃಗವಾಗಿತ್ತು? ಇಲ್ಲಿ 4 ಮೃಗಗಳು ಬಂದು. ಎಷ್ಟು ಮೃಗಗಳು? 4 ಮೃಗಗಳು. ನಾವೀಗಾಗಲೇ ಇಲ್ಲಿ ನಮ್ಮ ಪೋಸ್ಟಲ್ಲಿ ತಿಳಿಸಿದ್ದೇನೆ. ಪ್ರಿಯರೇ, ಪ್ರತಿದಿನ ಇವತ್ತಿನಿಂದ ನಾನು ಈಗಾಗಲೇ ಹೇಳಿದ್ದೇನೆ, ಇಲ್ಲಿವರೆಗೆ ನಮಗೆ ಬರೀ ಕಥೆಗಳನ್ನು ಕೇಳಿದ್ದೇವೆ. ಏನು ಕೇಳಿದ್ದೇವೆ? ಏನು ಕೇಳಿದ್ದೇವೆ? ಕತೆ ಕೇಳಿದ್ದೇವೆ. ಆದರೆ ಇನ್ನು ಮುಂದೆ ನಾವು ಪ್ರವಾದನೆ ಕೇಳ್ತಾ ಇದ್ದೇವೆ. ಇಲ್ಲಿವರೆಗೆ ಲೋಕ ಹೇಗೆ ಅಂತ್ಯ ಆಗ್ತದೆ, ಹೇಗೆ ಅಂದರೆ ದೇವರ ಮಕ್ಕಳ ಮೇಲೆ ಯಾವ ರೀತಿ ಈ ಲೋಕದ ಅಧಿಕಾರಿಗಳು ಅತ್ಯಾಚಾರದಿಂದ ಬಲವಂತವಾಗಿ ಆರಾಧನೆ ಮಾಡಿಸಿ ದೇವರಿಗೆ ವಿರುದ್ಧವಾಗಿ ನಡೆಸ್ತಾರೆ ಅಂತಕ್ಕಂಥ ಈ ಘಟನೆಯನ್ನು ತಿಳ್ಕೊಳ್ಳೋದಕ್ಕೋಸ್ಕರ ದೇವರು ನಮಗೇನು ಮಾಡಿದ್ದಾನೆ, ಈ 6 ಅಧ್ಯಾಯಗಳಿಗೆ ಕೊಟ್ಟಿದ್ದಾನೆ. ಆದರೆ 7ನೇ ಅಧ್ಯಾಯದಲ್ಲಿ ಬರುವಾಗ ಬೈಬಲ್ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಡ್ತದೆ. ಈ 7ನೇ ಅಧ್ಯಾಯದಲ್ಲಿ ಈ ಲೋಕ ಹೇಗೆ ಅಂತ್ಯ ಆಗ್ತದೆ, ಸರ್ ಯಾವಾಗ ಅಂತ್ಯ ಆಗ್ತದೆ, ಈ ಯಾವಾಗ ಅಂತ್ಯ ಆಗ್ತಾ ಅನ್ನಲಿಕ್ಕೆ ದೇವರು ಕೆಲವು ವಿಷಯಗಳನ್ನು ದೇವರೇನು ಮಾಡಿದ್ದಾನೆ, ತನ್ನ ಮಕ್ಕಳಿಗೆ ವ್ಯಕ್ತಪಡಿಸಿದ್ದಾನೆ. ಪ್ರಿಯ, ನಿಮ್ಗೆ ಹೆಸರಿಸ್ತೇನೆ. ರಹಸ್ಯಗಳು ಯಾರ್ದು? ದೇವರದು. ದೇವರ ರಹಸ್ಯ ದೇವ್ರ ಮಕ್ಕಳಿಗೆ ಮಾತ್ರ ಅರ್ಥ ಆಗ್ತದೆ, ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ. ಕೆಲವು ಸಮಯ ಗಂಡ ಹೆಂಡತಿ ಅವ್ರ ಕೋಡ್ ನಂಬರ್ ಇರ್ತಾವೆ. ಹಲಲೂಯ್ಯ. ಯಾವ ನಂಬರ್ಗಳು? ಕೋಡ್ ನಂಬರು. ಗಂಡು ಹೋದ್ರೆ ಹೆಂಡತಿಗೆ ಹೇಳೋದಂದ್ರೆ ಹೆಂಡತಿಗೆ ಅರ್ಥ ಆಯ್ತದೆ, ಬೇರೆಗೆ ಅರ್ಥ ಆಗಲ್ಲ. ಬಾಜು ಕುಂತ್ರೆ ಭೀ ಅರ್ಥ ಆಗಲ್ದು. ಹೆಂಡತಿ ಗಂಡಿಗೆ ಹೇಳಿದಾಗ, ಗಂಡ ಹೆಂಡತಿಗೆ ಹೇಳಿದಾಗ ಅವ್ರಿಗೆ ಮಾತ್ರ ಅರ್ಥದೆ. ಕೆಲವು ಸಮಯ ಅವ್ರ ಮನೆಯವರಿಗೆ ಅರ್ಥ ಆಯ್ತದೆ, ಬೇರೆಗೆ ಅರ್ಥ ಆಗೋದಿಲ್ಲ. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಎಷ್ಟೋ ಸಲ ಹೇಳಿದ್ದೇನೆ. ಕೆಲವರು ಅನ್ಯ ಜನಗಳ ಮಧ್ಯದಲ್ಲಿ ವಾಸ ಮಾಡ್ತಾಯಿದ್ರು. ಅಲ್ಲಿ ಏನು ತಿಂತಿರಲಿಲ್ಲ, ಮಾಂಸದ ಊಟ ಮಾಡ್ತಿರಲಿಲ್ಲ. ಅದಕ್ಕೆ ಗಂಡ ಹೆಂಡತಿ ಮಕ್ಕಳು ಕೂತ್ಕೊಂಡು ಒಂದು ವಿಚಾರ ಮಾಡಿದ್ರು. ಏನಂತಂದರೆ, ಇನ್ನು ಮುಂದೆ ಏನು ಮಾಡ್ರಿ, ಇಲ್ಲಿ ಆಜು ಬಾಜು ಎಲ್ಲ ಮಂದಿ ಯಾರೂ ತಿಂಬಲ್ರು, ನಾವಂತೂ ತಿಂತೀವಿ. ಅದಕ್ಕೆ ತಿನ್ಬೇಕಾದ್ರೆ ಏನು ಮಾಡಬೇಕು, ಇದಕ್ಕೊಂದು ಹೆಸರು ಇಡ್ಯಾರ. ನಾವು ಏನು ಇಡ್ರಿ, ಇದಕ್ಕೆ ಒಂದು ಹೆಸರು ಇಡ್ಯಾರಿ. ಈಗ ಯಾರ ಸಣ್ಣ ಮಕ್ಕಳು ಇರ್ತ, ಪಾಪ ಸಣ್ಣ ಮಕ್ಕಳು ಸುಳ್ಳು ಹೇಳಲು, ಏನು ಅಡುಗೆ ಮಾಡಿ, ಯಾರ ಬಾಜುದವ್ರು ಕೇಳಿದ್ರೆ ಏನಪ್ಪ ಅಡುಗೆ ಮಾಡಿರಿ ಅಂದ್ರೆ ಇದನ್ನು ಹೇಳ್ತಾವೆ. ಅದಕ್ಕೆ ಮನೆಗೇನು ಓಡಿಸಕ್ತಿರ್ಬೇಕಂತ ತಿಳಿದು ಅವ್ರಿಗೆ ಕೂಡಿಸಿ ಹೇಳಿದ್ರು, ನೋಡಿ ಮಗ, ಇವತ್ತು ಒಂದು ವೇಳೆ ನಾವು ಏನೋ ಮಾಂಸ ಅಡುಗೆ ಮಾಡಿದೆವು ಅಂದ್ರೆ ನೀವೇನು ಹೇಳಬೇಕಂದ್ರೆ ಬದನೆಕಾಯಿ ಮಾಡಿದೆವು ಅಂತ. ಹಲಲೂಯ್ಯ. ಏನು ಮಾಡಿದೆವು? ಬದನೆಕಾಯಿ ಸಾರು ಮಾಡಿದೆವು. ಈಗ ಮನೆ ಗಂಡಿಗೆ ನಾವು ಹೊರಗೆ ನಡೆದ್ರು ಬ್ಯಾಗ್ ಹಿಡ್ಕೊಂಡು ತರಕಾರಿ ತರ್ಲಕ್ಕೆ ಹೋದ್ರೆ, ನೋಡ್ರಿ ಥೋಡೆ ಒಂದು ಅರ್ಧ ಕಿಲೋ ಬದನೆಕಾಯಿ ತೊಗೊಂಬರ್ರಿ, ಅಲ್ಲಿ ಆಜು ಬಾಜು ಇದ್ರೆ ಖೂನಾಗಬೇಕು ಬದನೆಕಾಯಿ ಅಂತ. ಅವ ಎಂತಾರದು? ಸೊ ಅಲ್ಲಿ ಮಾಂಸಕ್ಕೆ ಒಂದು ಹೆಸರೇನು ಕೊಟ್ಟರು ಅಂದರೆ ಬದನೆಕಾಯಿ ಅಂತ. ಹಾಗೆ ದೇವ್ರ ವಾಕ್ಯದಲ್ಲಿ ಈ ಪ್ರಾಣಿಗಳಿಗೆ ದೇವರು, ಇಂಥ ಮೃಗಗಳಿಗೆ ದೇವರೇನು ಮಾಡಿದ್ದಾನೆ ಅಂದರೆ ಒಂದೊಂದು ಹೆಸರು ಕೊಟ್ಟಿದ್ದಾನೆ. ಮೃಗಗಳು ಅಂದರೆ ಏನು, ಪ್ರಾಣಿಗಳಂದ್ರೆ ಏನು, ನೀರು ಅಂದರೆ ಏನು, ಇದಕ್ಕೆ ಒಂದೊಂದು ಹೆಸರಿದೆ. ಸತ್ಯವೇದದಲ್ಲಿ ನೋಡ್ತೇವೆ ಪ್ರಿಯರೇ,
ನಾವು ಸರ್ವಸಾಧಾರಣ ನೀರು ಅನ್ನುವಾಗ ಈಗ 4 ಪ್ರಾಣಿಗಳು, ಎಷ್ಟು ಪ್ರಾಣಿಗಳು? 4 ಪ್ರಾಣಿಗಳು ಮಹಾಸಾಗರದಿಂದ ಬಂದವು ಎಂಬುದಾಗಿ ಸತ್ಯವೇದ ನಮಗೆ ಎಚ್ಚರಿಸ್ತದೆ. ಮಹಾಸಾಗರ ಅಂದ್ರೇನು? ನೀರು. ನೀರು ಅಂದ್ರೇನು? ನೀರು. ನೀರು ಅಂದ್ರೆ ನೀರು ಇಟೆ. ಇದಕ್ಕೆ ಬಿಟ್ಟು ಮತ್ತೆ ಕೊನೆತ್ತದೆ? ಏನು ಬೇಕು ಕೊನಾಗೋದಿಲ್ಲ. ಇಲ್ಲಿ ನೀರು ಅಂದರೆ ಬೈಬಲ್ ಭಾಷೆ ಬೇರೆ ಇದೆ, ಇದು ಗುಪ್ತವಾದ ಭಾಷೆ. ದೇವ್ರ ವಾಕ್ಯ, ದೇವ್ರ ಭಾಷೆ, ದೇವ್ರ ಮಕ್ಕಳ ಭಾಷೆ. ಇದು ಬೇರೆ ಕೂನಾಗಲ್ದು. ಈ ಭಾಷೆ ಅಂದರೆ ಪ್ರಕಟಣೆ 17ನೇ ಅಧ್ಯಾಯ 15ನೇ ವಚನ. ಪ್ರಕಟಣೆ 17ನೇ ಅಧ್ಯಾಯ 15ನೇ ವಚನ. ಇನ್ನು ಆ ದೇವದೂತನು ನನಗೆ ಹೇಳಿದ್ದು, ಆ ಜಾರ ಸ್ತ್ರೀಯು ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ. ಆ ಜಾರ ಸ್ತ್ರೀ ವಾಸಿಸುವ ನೀರನ್ನು ಕಂಡಿಯಲ್ಲ. ಅವು ಪ್ರಜೆಗಳ ಸಮೂಹ ಅವು ಪ್ರಜೆ, ಸಮೂಹ, ಜನ, ಭಾಷೆಗಳನ್ನು ಸೂಚಿಸುತ್ತವೆ. ಏನು ಹೇಳ್ತದೆ? ನೀರು ಅಂದರೆ ದೇವ್ರ ಮಾತು, ದೇವ್ರ ಮಕ್ಕಳ ಮಾತು. ಯಾವ ಮಾತಿದು? ನೀರು ಅಂದರೆ ಏನು? ಜನ. ಇಲ್ಲಿ 4 ಮೃಗಗಳು ಮಹಾಸಾಗರದಿಂದ ಬಂದವು. ಅಂದರೆ 4 ಪ್ರಾಣಿಗಳು, 4 ಮೃಗ ಅಂದರೆ ಬೈಬಲ್ ಭಾಷೆ ನೋಡ್ತೇವೆ. ಇಲ್ಲಿ ಸತ್ಯವೇದ ಹೇಳ್ತದೆ, ದಾನಿಯೇಲ 7ನೇ ಅಧ್ಯಾಯ 23ನೇ ವಚನದಲ್ಲಿ ಅಥವಾ 17ನೇ ವಚನ. ಆ 4 ದೊಡ್ಡ ಮೃಗಗಳು ಲೋಕ ಸಾಗರದೊಳಗಿಂದ ಏರತಕ್ಕ 4 ರಾಜ್ಯಗಳು. 4 ದೊಡ್ಡ ಮೃಗಗಳು ಏನಂತ? ಲೋಕ ಸಾಗರದೊಳಗಿಂದ ಏರತಕ್ಕ 4 ರಾಜ್ಯಗಳು. ವೆರಿ ಕ್ಲಿಯರ್ಲಿ. ಮೊದಲನೇದಾಗಿ ನೀರು ಅಂದರೆ ಜನಾಂಗ. ಇಲ್ಲಿ ಮೃಗಗಳು ಅನ್ನುವಾಗ ಇದು ರಾಜ್ಯಕ್ಕೆ ಹೋಲಿಕೆ ಆಗ್ತದೆ. 4 ಮೃಗಗಳು ಅಂದರೆ 4 ರಾಜ್ಯಗಳು. 4 ರಾಜ್ಯಗಳು ಇದನ್ನು ಸೂಚನೆ ಮಾಡ್ತಕ್ಕಂಥದ್ದಾಗಿದೆ. ಇನ್ನೊಂದು ದಾನಿಯೇಲ 7ನೇ ಅಧ್ಯಾಯ 23ನೇ ವಚನ. ಅವನು ನನಗೆ, ಆ 4ನೇ ಮೃಗವು ಲೋಕದಲ್ಲಿ ಉಂಟಾಗುವ 4ನೇ ರಾಜ. ಓಕೆ, ಇಲ್ಲಿ ಈಗ ಗೊತ್ತಾಯ್ತಲ್ಲ. ಈಗ ಇಲ್ಲಿ ಮೊದಲನೇದಾಗಿ ನೋಡ್ತೇವೆ, ಮೊದಲನೇದಾಗಿ ಮಹಾಸಾಗರದಿಂದ ಬರ್ತಕ್ಕಂಥ ಈ 4 ಮೃಗಗಳು ಅಂದರೆ ಜನಗಳಿಂದ ಬರ್ತಕ್ಕಂಥ 4 ರಾಜ್ಯಗಳು. ಹಲ್ಲಲುಯ್ಯ. ಜನಗಳಿಂದ ಬರ್ತಕ್ಕಂಥ ರಾಜ್ಯರು ಹೇಳೋದೇ ಸಮುದ್ರದಾಗ, ಸಮುದ್ರಗಿದ ಮೀನುಗಳು. ಆದರೆ ಈ ರಾಜ್ಯಗಳು ಹೇಳೋದಿಲ್ಲ. ಅಂದರೆ ಜನಗಳಿಂದ ಹೇಳ್ತಕ್ಕಂಥ 4 ರಾಜ್ಯಗಳು. ಅದಕ್ಕಾಗಿ ಇವತ್ತಿನ ದಿವಸದಲ್ಲಿ ಒಂದೊಂದು ಮೃಗ ಯಾವ ರೀತಿ ಇದೆ ಎಂಬುದನ್ನು ಈ ರಾತ್ರಿ ನಾವು ಕಲಿಯಕ್ಕೆ ಹೋಗ್ತೇವೆ. 4 ಮೃಗಗಳು. ಮೊದಲನೇದಾಗಿ 4ನೇ ಮೃಗ ದಾನಿಯೇಲ 7ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮೊದಲನೇ ಒಂದು ಮೃಗ ಯಾವ ರೀತಿ ಇದೆ ಅಂದರೆ ಅದು ಸಿಂಹದ ಹಾಗಿದೆ. ಯಾವ ರೀತಿ ಇದೆ? ಯಾವ ರೀತಿ? ಸಿಂಹದ ಹಾಗಿದೆ. ದಯಮಾಡಿ ವಚನ ಓದೋಣ. ಮೊದಲು ಕಾಣಿಸಿದ ಮೃಗವು ಸಿಂಹದ ಹಾಗಿತ್ತು. ಮೊದಲು ಕಾಣಿಸಿದ ಮೃಗವು ಯಾವ ರೀತಿ ಇತ್ತು? ಸಿಂಹದ ಹಾಗಿತ್ತು. ಅದಕ್ಕೆ ಹದ್ದಿನಂತೆ ರೆಕ್ಕೆಗಳಿದ್ದವು. ಅದಕ್ಕೆ ಹದ್ದಿನಂತೆ ರೆಕ್ಕೆಗಳಿದ್ದವು. ಪ್ರಿಯರೇ, ಇಲ್ಲಿ ಮೊದಲನೇ ಒಂದು ಮೃಗ ನೋಡುವಾಗ ಇದು ಯಾವ ಮೃಗ? ಸಿಂಹ ಮೃಗ. ಸಿಂಹ ಕಾಡಿನ ರಾಜ್ಯ. ಸಿಂಹ ಯಾವ ರೀತಿ ಕಾಡಿನ ರಾಜ್ಯ ಇರ್ತದೋ ಅದೇ ರೀತಿ ನೋಡ್ತೇವೆ. ಇದಕ್ಕೆ ಏನಿದೆ? ಹದ್ದಿನಂತೆ 2 ಏನಿದೆ? ರೆಕ್ಕೆಗಳಿದೆ. ರೆಕ್ಕೆ ಏನು ಸೂಚನೆ ಆಗ್ತದೆ ಅಂತಂದರೆ ವೇಗ. ಇಲ್ಲಿ ರಾಜನಾಗಿರ್ತಕ್ಕಂಥ ನೆಬೂಕದ್ನೆಚ್ಚರನು ಅವನಿಗೆ ಮೊದಲು ಮನುಷ್ಯನ ಹೃದಯ ಇರಲಿಲ್ಲ, ಸಿಂಹದ ಹೃದಯ ಇತ್ತು. ಯಾರ ಮನೆ ಹಾಳಾಯ್ತದ ಅವನಿಗೆ ಗೊತ್ತಿಲ್ಲ, ಯಾರು ಹೆಣ್ತಿದೇರು ವಿಧವೆ ಆಯ್ತಾರ ಅದು ಅವನಿಗೆ ಗೊತ್ತಿಲ್ಲ, ಯಾವ ರಾಜ ಸತ್ತು ಹೋಯ್ತಾನ ಗೊತ್ತಿಲ್ಲ, ಯಾವ್ರ ಕಣ್ಣು ಕಿತ್ತಾಕ್ತಾರ ಅದು ಗೊತ್ತಿಲ್ಲ, ಯಾರ ಮಕ್ಕಳು ನಾಶ ಆಯ್ತಾರ ಅದು ಗೊತ್ತಿಲ್ಲ. ಅವನಿಗೆ ಮನುಷ್ಯನ ಹೃದಯ ಇರಲಿಲ್ಲ, ಅವನಿಗೆ ಮೃಗದ ಹೃದಯ ಇತ್ತು, ಸಿಂಹದ ಹೃದಯ ಇತ್ತು. ಎಲ್ಲರನ್ನ ಕೊಲ್ಲಿ ಏನು ಮಾಡ್ತಾ ಇದ್ದನು? ತನ್ನ ರಾಜ್ಯವನ್ನು ಗೆದ್ದುಕೊಂಡು ತನ್ನ ರಾಜ್ಯ ಭಾರವನ್ನು ಮಾಡ್ತಕ್ಕಂಥ ಅಂಥ ಗುಣ ಯಾರಲ್ಲಿ? ರಾಜನಾಗಿರ್ತಕ್ಕಂಥ ನೆಬೂಕದ್ನೆಚ್ಚರನು. ಅಂದರೆ ಈ ಸಿಂಹ ಎದಕ್ಕೆ ಹೋಲಿಕೆ ಆಗ್ತಂದ್ರೆ ನಾವೀಗಾಗಲೇ ಕಲ್ತಿರ್ತಕ್ಕಂಥ ಪ್ರಕಾರ ಬ್ಯಾಬಿಲೋನ್, ಇದು ದಾನಿಯೇಲ 2ನೇ ಅಧ್ಯಾಯದಲ್ಲಿ ಈ ಪ್ರತಿಮೆಯಲ್ಲಿ ಇರ್ತಕ್ಕಂಥ ಮೊದಲನೇ ತಲೆ ಇರ್ತಕ್ಕಂಥ ಬಂಗಾರದ ತಲೆಗೆ ಹೋಲಿಕೆ ಆಗಿರ್ತಕ್ಕಂಥ ಬ್ಯಾಬಿಲೋನ್ ದೇಶದ ರಾಜನಾಗಿರ್ತಕ್ಕಂಥ ಆ ರಾಜ್ಯಕ್ಕೆ ಯಾವ್ದು ಹೋಲಿಕೆ ಆಗ್ತದೆ? ಸಿಂಹವೂ ಸಹ ಎದಕ್ಕೆ ಹೋಲಿಕೆ ಆಗ್ತದೆ? ಬ್ಯಾಬಿಲೋನ್ ದೇಶಕ್ಕೆ ಹೋಲಿಕೆ ಆಗ್ತದೆ. 2ನೇ ಒಂದು ಮೃಗ ದಾನಿಯೇಲ 7ನೇ ಅಧ್ಯಾಯ 4ನೇ ವಚನ. ಇನ್ನೊಂದು ಮೃಗ 2ನೇದು.
ಆಹಾ, ಇನ್ನೊಂದು ಮೃಗ ಎರಡನೇದು, ಅದು ಕರಡಿಯ ಹಾಗಿತ್ತು. ಅದು ಕರಡಿ ಹಾಗಿತ್ತು. ಒಂದು ಹೆಗಲನ್ನು ಮೇಲಕ್ಕೆ ಎತ್ತಿಕೊಂಡಿತ್ತು. ಒಂದು ಹೆಗಲನ್ನು ಮೇಲಕ್ಕೆ ಎತ್ತುಕೊಂಡಿತ್ತು. ತನ್ನ ಬಾಯಲ್ಲಿ ಹಲ್ಲುಗಳ ನಡುವೆ 3 ಪಕ್ಕೆಲುಬುಗಳನ್ನು ಕಚ್ಚಿಕೊಂಡಿತ್ತು. ತನ್ನ ಬಾಯಲ್ಲಿ ಹಲ್ಲುಗಳ ನಡುವೆ 3 ಪಕ್ಕೆಲುಬುಗಳನ್ನು ಕಚ್ಚಿಕೊಂಡಿತ್ತು. ಪ್ರಿಯರಿ, ನೋಡ್ತೇವೆ ಇಲ್ಲಿ ಎರಡನೇ ಮೃಗ ಇದೆ. ಎರಡನೇ ಮೃಗ ಅದ್ರೇನು? ಕರಡಿ. ಯಾವುದಿದು? ಕರಡಿ. ಸ್ವಲ್ಪ ಅದರ ಮಾತಾಡ್ತಾಳೆ, ಕುಂತ ಸ್ವಲ್ಪ ಇರಬೇಡ್ರಿ, ಸ್ವಲ್ಪ ಏನಿದು? ಕರಡಿ. ಈ ಕರಡಿ ಆಗಿರ್ತಕ್ಕಂಥ ಈ ಒಂದು ಮೃಗ ನಾವು ನೋಡ್ತೇವೆ, ಇದು ಎರಡನೇ ರಾಜ್ಯ. ಬ್ಯಾಬಿಲೋನ್ ದೇಶದಲ್ಲಿ ರಾಜನ ಬಿದ್ದಿರ್ತಕ್ಕಂಥ ಪ್ರತಿಮೆಯ ಎರಡನೇ ಒಂದು ಲೋಹ ಬೆಳ್ಳಿ. ಬೆಳ್ಳಿ ಯಾರನ್ನು ಸೂಚನೆ ಆಗ್ತಂದ್ರೆ ಮೇದೋ ಮತ್ತು ಪಾರ್ಸಿಯರಿಗೆ. ಎದಕ್ಕೆ? ಮೇದೋ ಮತ್ತು ಪಾರ್ಸಿಯರಿಗೆ. ಈ ಎರಡನೇ ಅಧ್ಯಾಯದಲ್ಲಿ ಎರಡನೇ ಮೃಗದಲ್ಲಿ ನೋಡ್ತೇವೆ, ಇದಕ್ಕೂ ಒಂದು ಭುಜ ಎತ್ಕೊಂಡಿದೆ, ಒಂದು ಭುಜ ಕೆಳಗೆ ಬಿದ್ದಿದೆ. ಇಲ್ಲಿ ಪ್ರತಿಮೆಯಲ್ಲಿ ಸಹ 2 ಭುಜಗಳಿದೆ. 2 ಭುಜ ಅಂದರೆ 2 ರಾಜ್ಯಗಳು, ಒಂದು ಬಲವಾದ ರಾಜ್ಯ, ಒಂದು ಬಲಿಷ್ಠವಾದ ರಾಜ್ಯ. ಅದರಿಂದ ಈ 2 ರಾಜ್ಯಗಳಲ್ಲಿ ಈ ಕರಡಿ ಯಾವುದಕ್ಕೆ ಹೋಲಿಕೆ ಆಗಿದೆ ಅಂದರೆ ಮೇದೋ ಮತ್ತು ಪಾರ್ಸಿಯರಿಗೆ ಹೋಲಿಕೆ ಆಗಿದೆ. ಮೇದೋ ಮತ್ತು ಪಾರ್ಸಿಯರಿಗೆ ಹೋಲಿಕೆ ಆಗಿದೆ. ಅದರಲ್ಲಿ ಇನ್ನೊಂದು ಮುಖ್ಯವಾದ ಒಂದು ಲಕ್ಷಣ ನೋಡ್ತೇವೆ, ಅದರ ಬಾಯಲ್ಲಿ 3 ಪಕ್ಕೆ ಎಲುಬುಗಳು ಕಚ್ಚಿಕೊಂಡಿತ್ತು. 3 ಪಕ್ಕೆ ಎಲುಬುಗಳು ಏನು ಮಾಡಿತ್ತು? ಕಚ್ಚಿಕೊಂಡಿತ್ತು. 3 ಪಕ್ಕೆ ಎಲುಬು ಅನ್ನುವಾಗ ಈ ಮೇದು ಪಾರ್ಸಿಯರು ತಮ್ಮ ಅಧಿಕಾರಕ್ಕೆ ಬರುವಾಗ 3 ರಾಜ್ಯಗಳನ್ನು ಸೋಲಿಸಿದರು. ರಾಜ್ಯ ನಂಬರ್ 1 ಬ್ಯಾಬಿಲೋನ್ ದೇಶ. ಯಾವ ದೇಶ ಅದು? ಬ್ಯಾಬಿಲೋನ್ ದೇಶ. ಎರಡನೇ ದೇಶ ಅಂತಂದ್ರೆ ಈಜಿಪ್ಟ್, ಐಗುಪ್ತ ದೇಶ. ಮೂರನೇದು ಲಿಡಿಯಾ ಅಂತ. ಯಾವ ದೇಶ? ಲಿಡಿಯಾ. ಮೊದಲನೇದಾಗಿ ಬ್ಯಾಬಿಲೋನ್ ದೇಶ, ಎರಡನೇದಾಗಿ ಐಗುಪ್ತ ದೇಶ, ಮೂರನೇದಾಗಿ ಲಿಡಿಯಾ. ಈ 3ಗಳನ್ನು ಇದು ಗೆದ್ದುಕೊಂಡು ರಾಜ್ಯಭಾರ ಮಾಡಿದಕ್ಕೋಸ್ಕರ ಈ ಬಾಯಲ್ಲಿರ್ತಕ್ಕಂಥ 3 ಪಕ್ಕೆಲುಬುಗಳನ್ನು ಅದು ಹೋಲಿಕೆ ಆಗಿರ್ತಕ್ಕಂಥ ಮೃಗವಾಗಿದೆ. ಓಕೆ, ಅದರಿಂದ ಮೂರನೇ ಮೃಗಕ್ಕೆ ನಾವು ಬರುವಾಗ, ಮೂರನೇ ಮೃಗ ಏನಂತಂದ್ರೆ, ಅನಂತರ ನಾನು ನೋಡುತ್ತಿರುವಲ್ಲಿ ಇಗೋ ಚಿರತೆಯ ಹಾಗಿರುವ ಮತ್ತೊಂದು ಮೃಗವು ಕಾಣಿಸಿತು. ಇಗೋ ಚಿರತೆ ಹಾಗಿರ್ತಕ್ಕಂಥ ಇನ್ನೊಂದು ಮೃಗವನ್ನು ಕಂಡೆನು. ಅದರ ಪಕ್ಕಗಳಲ್ಲಿ ಪಕ್ಷಿಯ ರೆಕ್ಕೆಯಂತಿರುವ 4 ರೆಕ್ಕೆಗಳಿದ್ದವು. ಅದರ ಪಕ್ಕೆಯಲ್ಲಿ ಪಕ್ಷಿಗಳ ಹಾಗೆ ಎಂತ ಎಷ್ಟು ರೆಕ್ಕೆಗಳು? 4 ರೆಕ್ಕೆಗಳಿದ್ದವು. ಆ ಮೃಗಕ್ಕೆ 4 ತಲೆಗಳಿದ್ದವು. ಆ ಮೃಗಕ್ಕೆ 4 ತಲೆಗಳಿದ್ದವು. ಅದಕ್ಕೆ ದೊರೆತನವು ಕೊಡೋಣವಾಯಿತು. ಅದಕ್ಕೆ ದೊರೆತನವು ಕೊಡೋಣವಾಯಿತು. ನಾ ಈಗಾಗಲೇ ಹೇಳಿದ್ದೇನೆ, ಮೊದಲನೇ ಮೃಗ ಸಿಂಹ, ಅದು ಬ್ಯಾಬಿಲೋನ್ ದೇಶಕ್ಕೆ ಹೋಲಿಕೆ ಆಗಿದೆ. ಎರಡನೇ ಮೃಗ ಕರಡಿ, ಅದು ಮೇದು ಪರ್ಷಿಯಕ್ಕೆ ಹೋಲಿಕೆ ಆಗಿದೆ. ಮೂರನೇ ಮೃಗ ಯಾವುದಕ್ಕೆ? ನೀವೇ ಹೇಳಬೇಕೀಗ. ಗ್ರೀಸ್ ದೇಶಕ್ಕೆ ಹೋಲಿಕೆ ಆಗಿದೆ. ಯಾವ ದೇಶಕ್ಕೆ? ಗ್ರೀಸ್ ದೇಶ. ಇದಕ್ಕೆ ಸಿಂಹಕ್ಕೆ 2 ಪಕ್ಕ ಇದ್ದು. ಎಷ್ಟು ಪಕ್ಕ ಇದ್ದು? 2 ಪಕ್ಕ ಇದ್ದು. ಇದಕ್ಕೆ ಸವ ಅಂದರೆ ಬ್ಯಾಬಿಲೋನ್ ದೇಶದ ನೆಬುಕದ್ನೆಜರ್ ನೆಬುಕದ್ನೆಜರನು ಅವನಕ್ಕಿಂತ ವೇಗವಾಗಿ ಲೋಕದಲ್ಲಿ ಏನು ಮಾಡಿದನು? ಇವನು ಯುದ್ಧ ಮಾಡಿ ಅನೇಕರನ್ನು ಸೋಲಿಸಿ ತಾನು ಅಧಿಕಾರಕ್ಕೆ ಬಂದನು. ಈ ಒಂದು ಅಧಿಕಾರಕ್ಕೆ ಬಂದಿರತಕ್ಕಂಥ ಈ ರಾಜ್ಯ, ಈ 4 ರೆಕ್ಕೆಗಳು ಅಂದರೆ ಅವನಕ್ಕಿಂತ ಸ್ಪೀಡು, ಅವನಕ್ಕಿಂತ ಭಾಳ ವೇಗವಾಗಿ ಹೋಗಿ ರಾಜ್ಯವನ್ನು ಗೆದ್ದುಕೊಳ್ತಕ್ಕಂಥ ಒಂದು ವಿಷಯಗಳು ನೋಡ್ತೇವೆ. ಇಲ್ಲಿ ನಮಗೆ ಗ್ರೀಸ್ ದೇಶದಲ್ಲಿ ಭಾಳ ಪ್ರಧಾನವಾಗಿರ್ತಕ್ಕಂಥ ಒಬ್ಬ ರಾಜ್ಯ ನೋಡ್ತೇವೆ. ಯಾರು? ಅಲೆಕ್ಸಾಂಡರ್ ದ ಗ್ರೇಟ್. ಅಲೆಕ್ಸಾಂಡರ್ ದ ಗ್ರೇಟ್ ಏನಂತಂದರೆ ಅವನು ಬಹಳ ವೇಗವಾಗಿ ಸಣ್ಣ ವಯಸ್ಸಿನಲ್ಲಿಯೇ ಅವನೇನು ಮಾಡ್ದ ಅಂತಂದರೆ ಅನೇಕ ರಾಜ್ಯಗಳನ್ನು ಗೆದ್ದುಕೊಂಡನು. ಇನ್ನೊಂದು, ಅನೇಕರು ಟೀಚರ್ಗಳಿದ್ದೀರಿ ಇಲ್ಲಿ, ನೀವೆಲ್ಲರೂ ಸ್ಕೂಲ್ನಲ್ಲಿ ಪಾಠ ಕಲಿಸಿದಿರಿ. ಅವನು ಅನೇಕ ರಾಜ್ಯಗಳು ಗೆದ್ದುಕೋದು ಮಾತ್ರ ಅಲ್ಲ, ಅವನಿಗಿರ್ತಕ್ಕಂಥ ಒಂದು ಗುರಿ ಏನಂದರೆ ಗ್ರೀಸ್ ಸಂಸ್ಕೃತಿಯನ್ನು ಏನು ಮಾಡಬೇಕು? ಎಲ್ಲ ಕಡೆ ಕಲಿಸ್ಬೇಕು. ನಮ್ಮ ದೇಶದ ಪದ್ಧತಿಯನ್ನು ಅವ್ರಿಗೆ ತಿಳಿಸ್ಬೇಕು, ನಮ್ಮ ದೇಶದ ದೇವರ ಒಂದು ಪದ್ಧತಿ ಅವ್ರಿಗೆ ತಿಳಿಸ್ಬೇಕೆಂಬುದಾಗಿ ಎಲ್ಲ ಕಡೆ ಅವನು ಗೆಲ್ತಕ್ಕಂಥ ಒಂದು ವಿಚಾರಕ್ಕೆ ಬಂದನು. ಈವನ್ ಅವನು ಭಾರತ ದೇಶಕ್ಕೆ ಸಹ ಬಂದನು. ಭಾರತ ದೇಶದಲ್ಲಿ ಬಂದು ಉತ್ತರ ಭಾರತದಲ್ಲಿ ಒಬ್ಬ ರಾಜನಾಗಿರ್ತಕ್ಕಂಥ ಪೌರಸ್ ಅಂತ ಅವನ ಜೊತೆಲಿ ಯುದ್ಧ ಮಾಡಿ ಅವನಿಗೆ ಸೋಲಿಸಿದನು. ಆದರೆ ಪೌರಸ್ನಲ್ಲಿ ನೋಡಿರ್ತಕ್ಕಂಥ ಧೈರ್ಯ, ಅವನಂದನು,
ನನ್ನ ದೇಶದವನು, ನೀನು ಎಲ್ಲಿಂದ ಬಂದು ನನ್ನ ಮೇಲೆ ಇಂಥ ಅಧಿಕಾರ ಮಾಡೋ ನೀ ಅಂತ ಇಂಥ ಒಂದು ಮಾತಾಡ್ತಕ್ಕಂಥ ಧೈರ್ಯದ ಮಾತು ಕೇಳಿ ಅಲೆಕ್ಸಾಂಡರ್ ದ ಗ್ರೇಟ್ ಏನು ಮಾಡ್ತಾನೆ, ಗೆದ್ದುಕೊಂಡಿರ್ತಕ್ಕಂಥ ರಾಜ್ಯವನ್ನು ಪುನಃ ವಾಪಸ್ ಕೊಡ್ತಾನೆ. ವಾಪಸ್ ಕೊಟ್ಟು ಅವನು ವಾಪಸ್ ಹೋಗ್ತಕ್ಕಂಥ ಸಮಯದಲ್ಲಿ ಅವನಿಗೆ ಇಲ್ಲಿಂದ ಅವನಿಗೆ ಸಹಕಾರ ಸಿಕ್ಕೋದಿಲ್ಲ. ಅಲ್ಲಿರ್ತಕ್ಕಂಥ ಎಲ್ಲ ತನ್ನ ಸಹಪಾಠಿಗಳು, ಸೋಲ್ಜರ್ಸು ಅಥವಾ ಸೈನಿಕರೇನಂತಾರೆ, ರಾಜ ಸಾಕು, ಇದೆಲ್ಲ ಏನದ ಇದು, ದುನಿಯಾದಾಗ ಎಲ್ಲ ರಾಜ್ಯಗಳು ಗಳಿಸ್ಕೋತಾ ನಡೆದಿದ್ದೆವು, ನಮ್ಮ ಹೆಂಡ್ರೆಲ್ಲರೂ ಗೊತ್ತಿಲ್ಲ, ನಮ್ಮ ಮಕ್ಕಳೆಲ್ಲರೂ ಗೊತ್ತಿಲ್ಲ, ನಾವು ಯಾಕೆ ಇದು ಮಾಡಬೇಕು, ವಾಪಸ್ ಹೋಗೋಣ ನಡ್ರಿ ಅಂತ ಅವನಿಗೆ ವಾಪಸ್ ಕರ್ಕೊಂಡು ಹೋಗ್ತಕ್ಕಂಥ ಸಮಯದಲ್ಲಿ ಅಲ್ಲಿ ಒಂದು ಯುದ್ಧ ದಾರಿಯಲ್ಲಿ ನೋಡ್ತಕ್ಕಂಥರಾಗಿದ್ದೆ. ಅವನಿಗೆ ಹೆಚ್ಚಿಗೆ ಇವನಿಗೆ ಒಂದು ಹ್ಯಾಬಿಟ್ ಅಂದರೆ ಬಿಟ್ಟಿತ್ತು. ಕುಡಿತಕ್ಕಂಥ ಅಭ್ಯಾಸ ಇರೋದರಿಂದ ಇವನಿಗೆ ಕಾಯಿಲೆ ಬೀಳ್ತಕ್ಕಂಥ ಸಮಯದಲ್ಲಿ ಅವನಿಗೆ ಏನಾಗ್ತದೆ, ಅಲ್ಲಿ ಪ್ರಾಣ ಬಿಡ್ತಾನೆ. ಪ್ರಾಣ ಬಿಡೋದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತಾನೆ. ಆ ಮಾತೇನಂತಂದರೆ, ಆ 4 ಜನರಲ್ಸ್ ಕರೀತಾನೆ. ಆ 4 ಜನರಲ್ ಕರೆದು ಹೇಳ್ತಾನೆ, ಜನರಲ್ಸ್ ಅಂದರೆ ಅಧಿಕಾರಿಗಳು, 4 ಅಧಿಕಾರಿಗಳು ಅವ್ರನ್ನ ಕರೆದು ಹೇಳ್ತಾನೆ, ನೋಡ್ರಿ, ನಾನೇನೋ ಒಂದು ವಿಚಾರ ಮಾಡಿದ್ದೆ, ನಾನು ಈ ಲೋಕವನ್ನೇ ಗಳಿಸ್ಕೊಳ್ಬೇಕಂತ. ಆದರೆ ಮನುಷ್ಯ ಏನು ಮಾಡ್ಲಿಕ್ಕಾಗೋದು, ಮನುಷ್ಯ ಏನೇ ಗಳಿಸಿದ್ರು ಈ ಲೋಕ ಏನು ಮಾಡಬೇಕಾಗ್ತದೆ, ಬಿಟ್ಟು ಹೋಗಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಒಂದು ಸಹಾಯ ಮಾಡಬೇಕು ನನ್ನ ಸತ್ತ ಮೇಲೆ. ಆ ಸಹಾಯ ಏನಂತಂದರೆ, ನಂದು ಪೆಟ್ಟಿ ಮಾಡಿರುವಾಗ ಪೆಟ್ಟಿದಾಗ ಏನಂದರೆ, ನಂದು ಬಾಡಿ ಶರೀರ ಹಾಕಿದಾಗ ನಾನು 2 ಕೈ ಹೊರಗಡೆ ಹಾಕಬೇಕು. 2 ಕೈ ಹೊರಗಡೆ ಹಾಕಿ ಆ ಪೆಟ್ಟಿ ಮೇಲೆ ಒಂದು ಪದವನ್ನು ಬರಿಬೇಕಂದ್ರೆ, ಅಲೆಕ್ಸಾಂಡರ್ ದ ಗ್ರೇಟು ಬರೀ ಕೈಲಿಂದ ಬಂದನು, ಬರೀ ಕೈಲಿಂದ ಹೋಗ್ತಾ ಇದ್ದಾನಂತ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯ ಸಹೋದರ ಸಹೋದರಿಯರೇ, ಈ ರಾತ್ರಿ ಎಚ್ಚರಿಸ್ತೇನೆ, ನಾವು ಎಷ್ಟೇ ಆಸ್ತಿ ಗಳಿಸಲಿ, ಎಷ್ಟೇ ರೊಕ್ಕ ಗಳಿಸಲಿ, ಎಷ್ಟೇ ಅಧಿಕಾರಕ್ಕೆ ಬರಲಿ, ಎಷ್ಟೇ ದೊಡ್ಡವರ ವ್ಯಕ್ತಿಗಳಾಗಲಿ, ನಾವು ಈ ಲೋಕದಲ್ಲಿ ಏನು ತೆಗೆದುಕೊಂಡು ಹೋಗೋದಿಲ್ಲ. ಅಲೆಕ್ಸಾಂಡರ್ ದ ಗ್ರೇಟು ಆ ಒಂದು ಮಾದರಿ ನಮಗೆ ಎಚ್ಚರಿಸ್ತಾನೆ. ಅಲೆಕ್ಸಾಂಡರ್ ದ ಗ್ರೇಟು ಬರೀ ಕೈಲಿ ಬಂದನು, ಬರೀ ಕೈಲಿಂದ ಹೋದನು. ಅದಕ್ಕೆ ಯೋಬನ ಮಾತು ಯಾವಾಗೂ ಹೇಳ್ತಾ ಇದ್ದೇನೆ. ಯೋಬನೇನು ಹೇಳ್ತಾನೆ, ನಾನು ತಾಯಿ ಗರ್ಭದಿಂದ ಏನು ಇಲ್ಲದವನಾಗಿ ಬಂದಿದ್ದೇನೆ, ಏನು ಇಲ್ಲವನಾಗಿ ಗತಿಸಿ ಹೋಗುತ್ತೇನೆ. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡು ಹೋದನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಅಲೆಕ್ಸಾಂಡರ್ ದ ಗ್ರೇಟ್ ಸಣ್ಣ ವಯಸ್ಸಿನಲ್ಲಿ 33ನೇ ವರ್ಷದಲ್ಲಿ ಅವನೇನು ಮಾಡಿದನು, ತನ್ನ ಪ್ರಾಣವನ್ನು ಕೊಟ್ಟನು. ಅವನು ಈ ಲೋಕದಲ್ಲಿ ಅವನ ಹಿಂದಿರ್ತಕ್ಕಂಥ ಎಲ್ಲ ಜನಗಳಿಗೆ ಲೋಕದ ಒಂದು ಐಶ್ವರ್ಯ ಕೊಡಲಿಕ್ಕೆ ಆಸೆ ಹುಟ್ಟಿಸಿದನು. ನಿಮಗೆ ಅಧಿಕಾರ ಕೊಡ್ತೇನೆ, ಅಂತಸ್ತು ಕೊಡ್ತೇನೆ, ರಾಜರುಗಳು ಮಾಡ್ತೇನೆ, ಮಂತ್ರಿಗಳು ಮಾಡ್ತೇನೆ ಎಂಬುದಾಗಿ ಆಸೆ ಹುಟ್ಟಿಸಿದನು. ಎಲ್ಲ ದೇಶಗಳನ್ನು ಬಲವಂತವಾಗಿ ಅಕ್ರಮ ಮಾಡಿಕೊಂಡನು. ಆದ್ರೆ ಪ್ರಿಯರೇ, ನಾವು ನೋಡ್ತಕ್ಕಂಥರಾಗಿದ್ದೇವೆ, ಯೇಸುಸ್ವಾಮಿ ಜೀವಿತಕ್ಕೂ ಇವನ ಜೀವಿತಕ್ಕೆ ಸ್ವಲ್ಪ ಹೋಲಿಸಿ ನೋಡಿದಾಗ ಯೇಸುಸ್ವಾಮಿ ಜೀವಿತಕ್ಕೂ ಇವನಿಗೆ ವ್ಯತ್ಯಾಸ ಇದೆ. ಯೇಸುಸ್ವಾಮಿ ಜೀವಿತ ಸಹ, ಯೇಸುಸ್ವಾಮಿ ಎಷ್ಟು ವರ್ಷ ಬದುಕಿದ್ದಾನೆ? 33.5 ವರ್ಷ. 33 ವರ್ಷ 6 ತಿಂಗಳು, ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಅಲೆಕ್ಸಾಂಡರ್ ವಯಸ್ಸಿನಲ್ಲೇ ಯೇಸುಸ್ವಾಮಿ ಸತ್ತಿದ್ದಾನೆ. ಆದರೆ ಅಲೆಕ್ಸಾಂಡರ್ಗೂ ಯೇಸುಸ್ವಾಮಿಗೆ ಇರ್ತಕ್ಕಂಥ ವ್ಯತ್ಯಾಸ ಏನಂದರೆ, ಇವನು ಲೋಕದಲ್ಲಿ ಅಧಿಕಾರ ಕೊಡ್ತೇನೆ, ದುಡ್ಡು ಕೊಡ್ತೇನೆ, ನಿಮಗೆ ಅಂತಸ್ತು ಕೊಡ್ತೇನೆ ಎಂಬುದಾಗಿ ಆಸೆ ತೋರಿಸನು. ಆದರೆ ಯೇಸುಸ್ವಾಮಿ ಏನು ಕೊಡಲ್ಲ, ನಿಮಗೇನು ಕೊಡ್ತೇನೆ, ನಾನು ಪರಲೋಕದ ಜೀವಿತ ಕೊಡ್ತೇನೆ. ಏನು ಇಲ್ಲದಿರ್ತಕ್ಕಂಥ ಒಂದು ವ್ಯಕ್ತಿ, ಯಾರಿಗೂ ಜಬರ್ದಸ್ತಿ ಮಾಡೋದಿಲ್ಲ, ಜಬರ್ದಸ್ತಿ ಇಲ್ಲದೇ ಇರತಕ್ಕಂಥ ಒಂದು ವಿಷಯನ ಜನಗಳಿಗೆ ತಿಳಿಸಿ ಆತನು ತನ್ನ ರಾಜ್ಯವನ್ನು ಜನಗಳನ್ನು ತನ್ನ ಹತೋಟಿಗೆ ತೆಗೆದುಕೊಂಡನು. ಅಲೆಕ್ಸಾಂಡರ್ ಗ್ರೇಟ್ ಗಳಿಸಿದನು, ಸತ್ತೋದನು. ಅದು ಯೇಸುಸ್ವಾಮಿ ಏನು ಗಳಿಸಿಲ್ಲ, ಲೋಕನೇ ಗಳಿಸ್ಕೊಂಡಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುಸ್ವಾಮಿಗೆ ಯಾರೂ ನೋಡಿಲ್ಲ. ಯೇಸುಸ್ವಾಮಿ ಬಂದು ಪ್ಯಾಲೆಸ್ಟೈನಲ್ಲಿ ಬೆತ್ಲೆಹೇಮಿನಲ್ಲಿ ಹುಟ್ಟಿ ನಜರೇತಿನಲ್ಲಿ ಬೆಳೆದು ಆತನು ಆ ದೇಶದಲ್ಲಿ ಪ್ರಾಣ ಕೊಟ್ಟು ನೋಡಿರ್ತಕ್ಕಂಥ ಸ್ವಲ್ಪ ಜನ, ಬಡ ಕುಟುಂಬದಲ್ಲಿ ದುಡ್ಡಿರಲಿಲ್ಲ, ಏನಿಲ್ಲ. ಆದರೆ ದೇವರು ಅಂಥ ಒಂದು ವಿಷಯದಲ್ಲಿ ಯೇಸು ಕ್ರಿಸ್ತನ ಪ್ರಪಂಚಕ್ಕೆ ಆತನು ದೇವರೆಂಬುದಾಗಿ ಖಚಿತಪಡಿಸ್ಕೊಂಡಿದ್ದಾನೆ. ಅಲೆಕ್ಸಾಂಡರ್ ಸತ್ತ ಮೇಲೆ ನಾವು ನೋಡ್ತೇವೆ, ಇಲ್ಲಿ ಈ ಒಂದು ಮೃಗಕ್ಕೆ 4 ರೆಕ್ಕೆಗಳು, ಗಳಿಸ್ತು, ಬೇಕಾದಷ್ಟು ಕಾನ್ಕೋರ್ ಮಾಡ್ತು. ಈ 4 ತಲೆಗಳಂದ್ರೇನು? ಅಲೋ, 4 ಮೃಗಗಳಂದ್ರೆ 4 ರಾಜ್ಯಗಳು. ಅಂದರೆ ಈ ತಲೆಗಳು ಏನು ಸೂಚನೆ ಆಗ್ತಂದ್ರೆ, ಅದನ್ನು ಒಂದೊಂದು ತಲೆ ಒಂದೊಂದು ರಾಜ್ಯ. ಅಲೋ, ಒಂದೊಂದು ತಲೆ ಒಂದೊಂದು ರಾಜ್ಯ. ಅದೇ ರೀತಿಯಾಗಿ ಈ ಒಂದು ಅಲೆಕ್ಸಾಂಡರ್ ದ ಗ್ರೇಟ್ ಯಾವಾಗ ಸತ್ತನೋ
ಅವನಿಗಿರ್ತಕ್ಕಂಥ 4 ಮಂದಿ ಜನರಲ್ಸ್, 4 ಮಂದಿ ಜನರಲ್ ಹೆಸರು. ನಂಬರ್ 1 ಏನಂತಂದರೆ ಕೇಸೆಂಡರ್ ಅಂತ ಅವನ ಹೆಸರು, ಒಬ್ಬರ ಹೆಸರು ಕೇಸೆಂಡರ್, ಒಬ್ಬರ ಹೆಸರು. ಇನ್ನೊಬ್ಬರ ಹೆಸರು ಲೆಸಿಮಿಕಸ್, ಇನ್ನೊಬ್ಬನ ಹೆಸರು ಟಾಲಮಿ, ಇನ್ನೊಬ್ಬನ ಹೆಸರು ಸೆಲ್ಯೂಕಸ್. ಇವು 4 ಜನ ಜನರಲ್ಸ್ ಇದ್ದು ಇವರು ಏನು ಮಾಡಿದ್ರು ಅಂತಂದರೆ ಅಲೆಕ್ಸಾಂಡರ್ನ ಮನೆಗೆ ಹೋಗಿ ಅಲೆಕ್ಸಾಂಡರ್ನ ಕುಟುಂಬದವರಿಗೆ, ಅಂದರೆ ಅಲೆಕ್ಸಾಂಡರ್ ಹೆಂಡತಿ, ಮಕ್ಕಳು, ಅಣ್ಣ, ತಮ್ಮರು ಎಲ್ರಿಗೇನಂತಂದರೆ ಇವರು ಕೊಲೆ ಮಾಡಿ ಅವರೇನು ಮಾಡಿದ್ರು ಅಂದರೆ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡ್ರು. ಆ 10 ರಾಜ್ಯಗಳು ಅಂದರೆ ಗ್ರೀಸ್ ದೇಶ ಒಡೆದು ಹೋಗಿ ಎಷ್ಟು ರಾಜ್ಯ ಆಯಿತು? 4 ರಾಜ್ಯಗಳದು. ಎಷ್ಟು ರಾಜ್ಯಗಳು? 4 ರಾಜ್ಯಗಳು ಆಯಿತು. ಆ ಅಲೆಕ್ಸಾಂಡರ್ನು ಆ ಒಂದು ಮಹಾ ಪುಸ್ತಕದಲ್ಲಿದೆ, ಒಂದು ಹಿಸ್ಟಾರಿಕಲ್ ಬುಕ್ನಲ್ಲಿ ನೋಡ್ತೇವೆ. ಹಿಸ್ಟಾರಿಕಲ್ ಬುಕ್ನಲ್ಲಿ ಅದನ್ನು ಭಾಳ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಒಬ್ಬರಿಗೊಬ್ಬರು ವಿರುದ್ಧವಾಗಿ ಕತ್ತಿ ಎತ್ತಿದರು. ಈ 4 ಜನ ಒಬ್ರಿಗೊಬ್ಬರು ಕತ್ತಿಯನ್ನು ಎತ್ತಿಕೊಂಡು ವಿರುದ್ಧವಾಗಿ ಜಗಳ ಮಾಡಿದರು. ಆ ಎತ್ತಿಕೊಂಡು ರಾಜ್ಯವು ಕೆಳಮಟ್ಟಕ್ಕೆ ಇಳಿತಾ ಬಂತು. ಯಾವುದು? ಗ್ರೀಸ್ ದೇಶ. ಅವರು 4 ಮಂದಿ ಸಹ ಜಗಳಾಡಿ ಅವರು ಸಹ ಅಂದರೆ ಕೆಳಮಟ್ಟಕ್ಕೆ ಬರ್ತಕ್ಕಂಥ ಪರಿಸ್ಥಿತಿ ಬಂತು. ಅದಕ್ಕಾಗಿ ಈ ಒಂದು ಅಲೆಕ್ಸಾಂಡರ್ನು ಜೂನ್ 22ನೇ ತಾರೀಕು ಕ್ರಿಸ್ತಪೂರ್ವ 168ನೇ ಇಸ್ವಿಯಲ್ಲಿ ಆತನು ಪಿಡ್ನಿ ಎಂಬತಕ್ಕಂಥ ಯುದ್ಧದಲ್ಲಿ ಅಲೆಕ್ಸಾಂಡರ್ನು ಮರಣ ಹೊಂದಿದನು. ಮರಣ ಹೊಂದ ಮೇಲೆ 144 ವರ್ಷಗಳ ಆದಮೇಲೆ ಈ ರಾಜ ಅಳಿದು ಹೋಯಿತು. ಯಾವ ರಾಜ? ಗ್ರೀಸ್ ದೇಶ ಅಳಿದು ಹೋಯಿತು. ಮೊದಲನೇ ರಾಜ ಬ್ಯಾಬಿಲೋನ್ ದೇಶ ರಾಜ, ಎರಡನೇದು ಮೇದು ಪರ್ಷಿಯರು, ಮೂರನೇದು ಗ್ರೀಸ್ ದೇಶ. ಸಿಂಹಕ್ಕೆ ಹೋಲಿಕೆ ಆಗಿರ್ತಕ್ಕಂಥ ಮೊದಲನೇ ರಾಜ ಬ್ಯಾಬಿಲೋನ್ ದೇಶ ರಾಜ. ಆ ರಾಜ್ಯ ಏನಾಗಿದೆ? ಸೋತು ಹೋಗಿದೆ. ಎರಡನೇದಾಗಿ ಮೇದು ಮತ್ತು ಪರ್ಷಿಯರು ಕರಡಿಕೆ ಹೋಲಿಕೆ ಆಗ್ತಕ್ಕಂಥ ಈ ರಾಜ್ಯ ಮೇದು ಪರ್ಷಿಯರು ಅದು ಸೋತು ಹೋಗಿದೆ, ಅದು ಅಳಿದು ಹೋಯಿತು. ಮೂರನೇದಾಗಿ 4 ತಲೆಗಳನ್ನು ಹೊಂದಿರತಕ್ಕಂಥ ಚಿರತೆಯನ್ನು ಸೂಚನೆ ಮಾಡ್ತಕ್ಕಂಥ ಈ ಗ್ರೀಸ್ ದೇಶ ಇದೂ ನಾಶವಾಯಿತು. ನಾನು ಹೋದ ಸಲ ನಿಮಗೆ ಕೆಲವು ತಾರೀಖುಗಳು ಡೇಟ್ಗಳು ಕೊಟ್ಟಿದ್ದೇನೆ. ಬ್ಯಾಬಿಲೋನ್ ದೇಶ ಕ್ರಿಸ್ತಪೂರ್ವ 605ನೇ ಇಸ್ವಿಯಿಂದ ಹಿಡ್ಕೊಂಡು ಕ್ರಿಸ್ತಪೂರ್ವ 539ನೇ ಇಸ್ವಿವರೆಗೆ ರಾಜ್ಯಭಾರ ಮಾಡಿದೆ. ಯಾವುದು? ಬ್ಯಾಬಿಲೋನ್ ದೇಶ ರಾಜ್ಯ. ಬ್ಯಾಬಿಲೋನ್ ದೇಶ ರಾಜ, ಬಂಗಾರದ ತಲೆ, ಸಿಂಹ. ಈ ರಾಜ ಬ್ಯಾಬಿಲೋನ್ ದೇಶದ ರಾಜ ಎಷ್ಟು? ಕ್ರಿಸ್ತಪೂರ್ವ 605ನೇ ಇಸ್ವಿಯಿಂದ ಹಿಡ್ಕೊಂಡು 539ನೇ ಇಸ್ವಿವರೆಗೆ ಬ್ಯಾಬಿಲೋನ್ ದೇಶ ಈ ಲೋಕದಲ್ಲಿ ತನ್ನ ರಾಜ್ಯವನ್ನು ನಡೆಸ್ಕೊಂಡು ಬಂದಿದೆ. ಆದರೆ ಬ್ಯಾಬಿಲೋನ್ ದೇಶ 539ನೇ ಇಸ್ವಿಯಲ್ಲಿ ಇದು ಅಳಿದು ಹೋಯಿತು. ಎರಡನೇ ರಾಜ ಎದೆ ತೋಳುಗಳು, ಬೆಳ್ಳಿ, ಮತ್ತು ಈ ಮೃಗಗಳು ಬಂದಾಗ ಕರಡಿಯ ಒಂದು ಜೀವಿತದಲ್ಲಿ ಬಂದಾಗ ಇದು ಮೇದು ಮತ್ತು ಪಾರ್ಶ್ಯರಿಗೆ ಹೋಲಿಕೆ ಆಗಿರ್ತಕ್ಕಂಥ ಈ ರಾಜ್ಯ ಬಂದು 539ನೇ ಇಸ್ವಿಯಿಂದ ಹಿಡ್ಕೊಂಡು ಕ್ರಿಸ್ತಪೂರ್ವ 331 ಕ್ರಿಸ್ತಪೂರ್ವದವರೆಗೆ ಈ ಮೇದು ಮತ್ತು ಪಾರ್ಶ್ಯರು ತಮ್ಮ ರಾಜ್ಯವನ್ನು ಆಳಿದ್ದಾರೆ. ಈ ಮೇದು ಪಾರ್ಶ್ಯರು ಈ ಆಳಿರ್ತಕ್ಕಂಥ ಈ ಒಂದು ರಾಜ್ಯವು ಇದಾದ ಮೇಲೆ ಮೂರನೇ ಒಂದು ರಾಜ್ಯ ಆಗಿರ್ತಕ್ಕಂಥ ಯಾವುದು? ಗ್ರೀಸ್ ದೇಶ. ಇದು ಗ್ರೀಸ್ ದೇಶ ಇದು ಯಾವುದು? ತಾಮ್ರದು ಮತ್ತು ಚಿರತೆ ಹೋಲಿಕೆ ಆಗಿರ್ತಕ್ಕಂಥದ್ದು ಗ್ರೀಸ್ ದೇಶ. ಆಮೇಲೆ ಕಬ್ಬಿಣದ ರಾಜ್ಯ. ಯಾವ ರಾಜ್ಯ? ರೋಮ್ ರಾಜ್ಯ. ವಿಲಕ್ಷಣವಾದ ಮೃಗಕ್ಕೆ ಹೋಲಿಕೆ ಆಗಿರ್ತಕ್ಕಂಥ ಒಂದು ರಾಜ್ಯ. ಈ ಒಂದು ರಾಜ್ಯವು 168 ಕ್ರಿಸ್ತಪೂರ್ವದಿಂದ ಹಿಡ್ಕೊಂಡು ಕ್ರಿಸ್ತ ಶಕ 476ನೇ ಇಸ್ವಿವರೆಗೆ ಈ ಒಂದು ರೋಮ್ ಸಾಮ್ರಾಜ್ಯ ತಮ್ಮ ರಾಜ್ಯಭಾರ ಮಾಡಿತು ಎಂಬುದಾಗಿ ನೋಡ್ತಕ್ಕಂಥರಾಗಿದ್ದೇವೆ. ಅದಕ್ಕಾಗಿ ಪ್ರಿಯರೇ, ಈ ಒಂದು ರಾಜ್ಯವನ್ನು ಆದಮೇಲೆ ನಾನೀಗಾಗಲೇ ಹೇಳಿದ್ದೇನೆ, ಈ ಒಂದು ಜೂನ್ 22ನೇ ತಾರೀಕು ಕ್ರಿಸ್ತಪೂರ್ವ 168ರಲ್ಲಿ ಅಲೆಕ್ಸಾಂಡರ್ನು ಅವನು ಪಿಡ್ನ ಯುದ್ಧದಲ್ಲಿ ಅಲೆಕ್ಸಾಂಡರ್ ಮರಣ ಹೊಂದ ಮೇಲೆ 144 ವರ್ಷಗಳ ನಂತರ ಏನಾಗಿದೆ? ರಾಜ್ಯ ಅಳಿದು ಹೋಗಿದೆ. ಯಾವ ರಾಜ್ಯ ಇದು? ಮೂರನೇ ರಾಜ್ಯ. ಎಷ್ಟನೇ ರಾಜ್ಯ ಇದು? ಮೂರನೇ ರಾಜ್ಯ. ಈಗ ನಾವು 4ನೇ ರಾಜ್ಯಕ್ಕೆ ಬರ್ತಕ್ಕಂಥರಾಗಿದ್ದೇವೆ. ಎಷ್ಟನೇ ರಾಜ್ಯಕ್ಕೆ? 4ನೇ ರಾಜ್ಯಕ್ಕೆ ಬರ್ತಕ್ಕಂಥರಾಗಿದ್ದೇವೆ. ಆ 4ನೇ ರಾಜ್ಯ ನಾವು ನೋಡುವಾಗ
ಥಿಯೋಡರ್ ಮೌನ್ಸನ್ದಲ್ಲಿ ಹೀಗೆ ಬರೆದಿದೆ. ಇದು ಒಂದು ಇತಿಹಾಸದ ಒಂದು ಕತೆ. ನಾನು ಈಗಾಗಲೇ ಹೇಳಿದ್ದೇನೆ, ಒಬ್ಬರಿಗೊಬ್ಬರು ವಿರುದ್ಧವಾಗಿ ಕತ್ತಿ ಎತ್ತಿದರೂ ರಾಜ್ಯವು ಕೆಳಮಟ್ಟಕ್ಕೆ ಏನಾಗಿದೆ, ಇಳಿದು ಹೋಗಿದೆ. ಈ 4ನೇ ರಾಜ್ಯ ನೋಡುವಾಗ ಆ 4ನೇ ಮೃಗ, ಎಷ್ಟನೇ ಮೃಗ ಇದು? 4ನೇ ಮೃಗ. ಅಫ್ಕೋರ್ಸ್ ದ ಪಿಕ್ಚರ್ ಮಾಡೋದ್ರಲ್ಲಿ ಕೆಲವರು ಒಂದು ರೀತಿ ಮಾಡಿದ್ದಾರೆ, ಇನ್ನೊಬ್ಬರು ಒಂದು ರೀತಿ ಮಾಡಿದ್ದಾರೆ. ಅಲ್ಲಿ ಒಂದು ರೀತಿ ಮೃಗದ ಒಂದು ರೂಪ ಇದೆ, ಇಲ್ಲೊಂದು ಮೃಗದ ಒಂದು ರೂಪ ಇದೆ. ಆದರೆ ನಮಗೆ ಬೇಕಾಗಿದೆ ಅಂದರೆ ಆ ಒಂದು ಮೃಗಕ್ಕೆ ಎಷ್ಟು ಕೊಂಬುಗಳಿದೆ? 10 ಕೊಂಬುಗಳಿದೆ. ಇನ್ನೊಂದು ನಮಗದು ಬೇಕಾಗಿದೆ ಅಂದರೆ ಈ ಮೃಗ ಲೋಕದಲ್ಲಿರ್ತಕ್ಕಂಥ ಯಾವ ಮೃಗಕ್ಕೆ, ಯಾವ ಪ್ರಾಣಿಗೆ ಹೋಲಿಕೆ ಇಲ್ಲದೇ ಇರ್ತಕ್ಕಂಥ ಒಂದು ಮೃಗ, ವಿಲಕ್ಷಣವಾದ ಮೃಗ. ಯಾವ ಮೃಗ ಇದು? ವಿಲಕ್ಷಣವಾಗಿರ್ತಕ್ಕಂಥ ಮೃಗ. ಆ ವಿಲಕ್ಷಣವಾಗಿರ್ತಕ್ಕಂಥ ಈ ಮೃಗವು, ದಯಮಾಡಿ ಓದ್ತೀರಾ? ನಾನು ರಾತ್ರಿ ಕಂಡ ಕನಸಿನಲ್ಲಿ ಸ್ವಲ್ಪ ಹೊತ್ತಿನ ಮೇಲೆ ಆಹಾ 4ನೇ ಮೃಗವು ಕಾಣಿಸಿತು. ಅದು ಭಯಂಕರ ಹೆದರಿಸುವಂಥದ್ದು, ಅಧಿಕ ಬಲವುಳ್ಳದು. ಅದಕ್ಕೆ ಕಬ್ಬಿಣದ ದೊಡ್ಡ ಹಲ್ಲುಗಳಿದ್ದವು. ಅದು ನುಂಗುತ್ತಾ ಚೂರು ಚೂರು ಮಾಡುತ್ತಾ ಮಿಕ್ಕದನ್ನು ಕಾಲುಗಳಿಂದ ತುಳಿತಾ ಇತ್ತು. ಅದು ಮುಂಚಿನ ಎಲ್ಲಾ ಮೃಗಗಳಿಗಿಂತ ವಿಲಕ್ಷಣವಾಗಿತ್ತು. ಅದಕ್ಕೆ 10 ಕೊಂಬುಗಳಿದ್ದವು. ನಾನು ಆ ಕೊಂಬುಗಳನ್ನು ಗಮನಿಸುತ್ತಿರುವಲ್ಲಿ, ಸಾಕು, ಎಷ್ಟು ಕೊಂಬುಗಳಿತ್ತಂತೆ? ಹಲೋ, ಎಷ್ಟು ಕೊಂಬುಗಳು? ನಾನು ನೋಡ್ತಿರ್ತಕ್ಕಂಥ ಸಮಯದಲ್ಲಿ ಒಂದು ಮೃಗ ನಾನು ಕಂಡಿದ್ದೇನೆ, ಎಲ್ಲ ಮೃಗಗಳಿಗಿಂತ ವಿಲಕ್ಷಣವಾಗಿರ್ತಕ್ಕಂಥ ಮೃಗ. ಅದಕ್ಕೆ 10 ಕೊಂಬುಗಳಿದ್ದವು. ನಾವು ನೋಡ್ತೇವೆ 2ನೇ ಅಧ್ಯಾಯದಲ್ಲಿ. ಎಷ್ಟನೇ ಅಧ್ಯಾಯದಲ್ಲಿ? 2ನೇ ಅಧ್ಯಾಯದಲ್ಲಿ ರಾಜನಾಗಿರ್ತ ನೆಬೂಕದ್ನೆಚ್ಚರ್ ಕಂಡಿರ್ತಕ್ಕಂಥ ಕನಸಿನಲ್ಲಿ ಮೊದಲನೇ ಒಂದು ಲೋಹ ಬಂಗಾರ, 2ನೇ ಲೋಹ ಬೆಳ್ಳಿ, 3ನೇ ಲೋಹ ತಾಮ್ರ, 4ನೇ ಲೋಹ ಕಬ್ಬಿಣ, ಪಾದಗಳು ಕಬ್ಬಿಣ ಮತ್ತು ಮಣ್ಣು. ಅದೇ ರೀತಿಯಲ್ಲಿ 7ನೇ ಅಧ್ಯಾಯದಲ್ಲಿ ನೋಡುವಾಗ ಮೊದಲನೇ ಮೃಗ ಸಿಂಹ, 2ನೇ ಮೃಗ ಕರಡಿ, 4ನೇ ಮೃಗ ಚಿರತೆ, 5ನೇ ಮೃಗ ವಿಲಕ್ಷಣವಾದ ಮೃಗ. ಇದಕ್ಕೆ ಯಾವ ರೀತಿ ಆ ಪ್ರತಿಮೆಯಲ್ಲಿ ಕಾಲಿಗೆ 10 ಬೆರಳಿತ್ತು, ಅದೇ ರೀತಿಯಲ್ಲಿ ಈ ಒಂದು ಮೃಗಕ್ಕೆ 10 ಕೊಂಬುಗಳುಂಟು. ಎಷ್ಟು ಕೊಂಬುಗಳು? 10 ಕೊಂಬುಗಳುಂಟು. ನಾವು ನೋಡ್ತಕ್ಕಂಥ ಸಮಯದಲ್ಲಿ ಆ 10 ಕೊಂಬುಗಳು ನೋಡ್ತಕ್ಕಂಥ ಈ ಒಂದು ಮೃಗ ವಿಲಕ್ಷಣವಾದ ಮೃಗ. ಇದಕ್ಕೆ ಕಬ್ಬಿಣ ಹಲ್ಲುಗಳಿತ್ತು. ಇದು ಎಲ್ಲರನ್ನ ಚೂರು ಮಾಡ್ತಾ ಇತ್ತು. ಯಾವ ಅಧಿಕಾರಿಗೆ ಲಕ್ಷ್ಯ ಕೊಡಲಿಲ್ಲ, ಯಾರನ್ನ ಅದು ಕಂಡುಕೊಂಡಿಲ್ಲ. ಎಲ್ಲರನ್ನ ಧ್ವಂಸ ಮಾಡಿ ತನ್ನ ರಾಜ್ಯವನ್ನು ಕಟ್ಟಬೇಕೆಂಬುದಾಗಿ ಮಾಡ್ತಾ ಇತ್ತು. ರೋಮ್ ಸಾಮ್ರಾಜ್ಯ ಬಹಳ ಭಯಂಕರವಾಗಿ ಈ ಲೋಕದಲ್ಲಿ ಆಳಿತು. ಅನೇಕ ವರ್ಷಗಳ ಕಾಲ ಅದು ಆಳ್ತು. ಈ ಕಾಲದಲ್ಲಿ ನೋಡ್ತೇವೆ ಯೇಸು ಸ್ವಾಮಿ ಹುಟ್ಟಿದಾನೆ. ಹಲ್ಲೆಲೂಯಾ. ಯಾವ ಕಾಲದಲ್ಲಿ? ರೋಮ್ ಸಾಮ್ರಾಜ್ಯ ಕಾಲದಲ್ಲಿ, ರೋಮ್ ಸರ್ಕಾರದ ಕಾಲದಲ್ಲಿ ಯೇಸು ಸ್ವಾಮಿ ಹುಟ್ಟಿದಾನೆ. ರೋಮ್ ಸರ್ಕಾರದ ಕಾಲದಲ್ಲಿಯೇ ಯಾರು ಯೇಸು ಸ್ವಾಮಿಗೆ ಹಿಂಸೆ ಆಯಿತು. ರೋಮ್ ಸಾಮ್ರಾಜ್ಯ ಕಾಲದಲ್ಲಿಯೇ ಯೇಸು ಸ್ವಾಮಿಗೆ ಸಿಲುಬೆಗೆ ಹಾಕಲ್ಪಟ್ಟರು. ರೋಮ್ ಸರ್ಕಾರದ ಕಾಲದಲ್ಲಿಯೇ ಯೇಸು ಸ್ವಾಮಿ ಸತ್ತು ಹೂಣಲ್ಪಟ್ಟು ಆತನು ಮೂರು ದಿವಸದ ಮೇಲೆ ಆತನು ಪರಲೋಕಕ್ಕೆ ಏರಿ ಬಂದಿದ್ದಾನೆ. ಆ ಮೃಗ ನಾವು ನೋಡುವಾಗ, ಆ 10 ಕೊಂಬುಗಳ ಮೃಗಗಳು ನೋಡುವಾಗ, ಆ 10 ಕೊಂಬುಗಳ ವಿಷಯವೇನೆಂದರೆ ನಾವು ನೋಡ್ತೇವೆ. ಆ 10 ನಾನು 7ನೇ ವಚನ, ದಾನಿಯೇಲ 7:8ನೇ ವಚನ ದಯಮಾಡಿ. ನಾನು ಆ ಕೊಂಬುಗಳನ್ನು ಗಮನಿಸುತ್ತಿರುವಲ್ಲಿ ಇಗೋ ಅವುಗಳ ನಡುವೆ ಇನ್ನೊಂದು ಚಿಕ್ಕ ಕೊಂಬು ಮೊಳೆಯಿತು. ಅದರ ದೆಸೆಯಿಂದ ಮುಂಚಿನ ಕೊಂಬುಗಳಲ್ಲಿ 3 ಬೇರು ಸಹಿತ ಕೀಳಲ್ಪಟ್ಟವು. ಸಾಕು. ಹಲೋ, ಇಲ್ಲಿ ನೋಡ್ತೇವೆ 10 ಕೊಂಬುಗಳ ಒಂದು ಮೃಗ. ಆ 10 ಕೊಂಬುಗಳಲ್ಲಿ ಒಂದು ಸಣ್ಣ ಕೊಂಬು ಬೆಳಕೊಂಡು ಬಂತು, ಚಿಕ್ಕ ಕೊಂಬು ಬೆಳಕೊಂಡು ಬಂತು. ಆ ಚಿಕ್ಕ ಕೊಂಬು ಬೆಳಕೊಂಡು ಬರುವಾಗ ಅದರ ದೆಸೆಯಿಂದ ಆ ಚಿಕ್ಕ ಕೊಂಬು ಬೆಳೆದ ಪ್ರಯುಕ್ತವಾಗಿ ಅದರ ಸ್ಥಳದಿಂದ ಇರತಕ್ಕಂಥ 3 ಕೊಂಬುಗಳು ಬೇರು ಸಹಿತವಾಗಿ ಏನಾಯ್ತು? ಕೀಳಲ್ಪಟ್ಟವು. ನಾನು ಹೋದ ಸಲ ನಿಮ್ಗೆ ಹೇಳಿದ್ದೇನೆ ಆ 10 ಕೊಂಬುಗಳ ರಾಜ್ಯಗಳು ಯಾವುವು ಅಂತ, ರೈಟ್? ಎಷ್ಟು? 10 ಕೊಂಬುಗಳು ಯಾವುವು ಅಂತ ನಿಮಗೆ ತಿಳಿಸಿದ್ದೇನೆ. ಈಗ ನಿಮ್ಗೆ ಹೇಳಿದ್ದೇನೆ ಆ 4 ರಾಜ್ಯಗಳು
ಬ್ಯಾಬಿಲೋನ್ ದೇಶ, ಮೇದೋಪರ್ಷಿಯ, ಗ್ರೀಸ್, ರೋಮ್, ಮತ್ತೆ 10 ರಾಜ್ಯಗಳು. 10 ರಾಜ್ಯಗಳು ಇನ್ನೊಂದು ಸಲ ನಿಮಗೆ ರಿಪೀಟ್ ಮಾಡ್ತೇನೆ. 10 ಕೊಂಬುಗಳಿರ್ತಕ್ಕಂಥ 10 ರಾಜ್ಯಗಳನ್ನು ರಿಪೀಟ್ ಮಾಡ್ತೇನೆ. ಮೊದಲನೇ ರಾಜ್ಯ ಅಲೆಮನಿ, ಹಳೆ ಹೆಸರು, ಈಗಿನ ಹೆಸರು ಬಂದು ಜರ್ಮನಿ. ಎರಡನೇ ಒಂದು ಹಳೆ ಹೆಸರು ಬರ್ಗಂಡಿನರು. ಮೂರನೇದು ಫ್ರಾಂಕ್ಸ್. ನಾಲ್ಕನೇದು ಲಂಬರ್ಡ್ಸ್. ಐದನೇದು ಫ್ರಾಂಕ್ಸ್. ಆರನೇದು ಸುವೆ. ಏಳನೇದು ವಿಸಿಗಾತ್ಸ್. ಎಂಟನೇದು ಹೆರುಳಿ. ಒಂಬತ್ತನೇದು ಆಸ್ಟ್ರಗಾತ್. 10ನೇದು ವೆಂಡಾಲ್ಸ್. ಈ 10 ಹಳೆ ಹೆಸರುಗಳು ಈಗಿನ ಇರ್ತಕ್ಕಂಥ ರಾಜ್ಯಗಳು ಯಾವ್ಯಾವ ಅಂದರೆ, ಮೊದಲನೇದು ಜರ್ಮನಿ, ಎರಡನೇದು ಸ್ವಿಟ್ಜರ್ಲ್ಯಾಂಡ್, ಮೂರನೇದು ಫ್ರಾನ್ಸ್, ನಾಲ್ಕನೇದು ಇಟಲಿ, ಐದನೇದು ಇಂಗ್ಲೆಂಡ್, ಆರನೇದು ಪೋರ್ಚುಗೀಸ್, ಏಳನೇದು ಸ್ಪೇನ್. ಆದರೆ ಈ ಚಿಕ್ಕ ಕೊಂಬು ಬೆಳೆದುಕೊಂಡು ಬಂದಿತ್ತಲ್ಲ, ಆ ಚಿಕ್ಕ ಕೊಂಬು ಬೆಳೆದು ಬಂದಕ್ಕೋಸ್ಕರ, ಅದು ಮೊಳೆತದಕ್ಕೋಸ್ಕರ ಅದರಲ್ಲಿರ್ತಕ್ಕಂಥ 3 ಬೇರುಗಳೇನು, 3 ಕೊಂಬುಗಳೇನು ಮಾಡೋದು, ಬೇರು ಸಹಿತ ಕೀಳಲ್ಪಟ್ಟು. ಎಷ್ಟು ಕೊಂಬುಗಳು? ಹಲೋ, 3 ಕೊಂಬುಗಳು ಕೀಳಲ್ಪಟ್ಟು. ಈ 3 ಕೊಂಬು ಬೈಬಲ್ನಲ್ಲಿ ಏನು ಸೂಚನೆ ಆಗ್ತಂದ್ರೆ 10 ರಾಜ್ಯಗಳು. ಕೊಂಬು ರಾಜ್ಯ. ಇಲ್ಲಿ 10 ಕೊಂಬುಗಳಂದ್ರೆ 10 ರಾಜ್ಯಗಳು. ಅದಕ್ಕಾಗಿ 3 ರಾಜ್ಯಗಳು ಏನಾದು ಕೀಳಲ್ಪಟ್ಟು ಅದು ನಾಶವಾಗಿ ಹೋದು. ಆ ನಾಶವಾಗಿ ಹೋಗಿರ್ತಕ್ಕಂಥ 3 ರಾಜ್ಯ ಯಾವುದಂತಂದರೆ ಹೆರುಳಿ, ಆಸ್ಟ್ರಗಾತ್ಸ್ ಮತ್ತು ವೆಂಡಲ್ಸ್. ಇವು 3 ರಾಜ್ಯಗಳೇನಾಗಿದೆ, ಈ ಪ್ರಪಂಚದಿಂದ ಅಳಿದು ಹೋಗಿದೆ. ಯಾಕೆ ಅಳಿದು ಹೋಗಿದೆ ಅಂತಂದರೆ, ಇವರು ಈ ಚಿಕ್ಕ ಕೊಂಬು ಏನು ಬಂದಿದೆ, ಈ ಚಿಕ್ಕ ಕೊಂಬು ದೇವರಿಗೆ ವಿರುದ್ಧವಾಗಿ ಮಾಡ್ತಕ್ಕಂಥ ಕೆಲಸಕ್ಕೆ ಅವರು ವಿರುದ್ಧ ಮಾಡಿದಾಗ ಅವರನ್ನು ನಿರ್ನಾಮ ಮಾಡ್ತಕ್ಕಂಥ ಈ ಚಿಕ್ಕ ಕೊಂಬು. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆ ಈ 3 ರಾಜ್ಯಗಳು ಇಲ್ಲ ಈ ಲೋಕದಲ್ಲಿ ಅಂತಂದ್ರೆ, ಈ 3 ರಾಜ್ಯರು ಏನು ಮಾಡಿದ್ರೆ ದೇವರಿಗೆ ಸಾಕ್ಷಿಯ ಮಕ್ಕಳಾಗಿದ್ದರು, ದೇವರಿಗೆ ಭಯಪಡ್ತಕ್ಕಂಥರಾಗಿದ್ದರು, ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ರು. ಆದರೆ ಆ ಚಿಕ್ಕ ಕೊಂಬು ಏನಿದೆ, ಚಿಕ್ಕ ಕೊಂಬಿನ ಒಂದು ಗುಣಲಕ್ಷಣ ಅಂದರೆ ಅದು ದೇವರಿಗೆ ವಿರುದ್ಧವಾಗಿ ಮಾತಾಡ್ತಾ ಇತ್ತು. ಬೈಬಲ್ ನೋಡ್ತೇವೆ. ದಯಮಾಡಿ ನೀವು ಸತ್ಯವಾದ ವಾಕ್ಯವನ್ನು ದಾನಿಯೇಲ 7ನೇ ಅಧ್ಯಾಯ 21ನೇ ವಚನ. ದಾನಿಯೇಲ 7ನೇ ಅಧ್ಯಾಯ 21ನೇ ವಚನ. 10 ಕೊಂಬುಗಳ ವಿಷಯವಾಗಿಯೂ ನಾನು ನೋಡುತ್ತಿದ್ದ ಹಾಗೆ ಯಾವ ಕೊಂಬು ಮೊಳೆತು 3 ಕೊಂಬುಗಳನ್ನು ಬಿಳಿಸಿ ದೇವ ಭಕ್ತರೊಂದಿಗೆ ಯುದ್ಧ ಮಾಡಿ ಮಹಾವೃದ್ಧನು ಆಯ್ದಂದು ಪರಾತ್ಪರನ ಭಕ್ತರಿಗಾಗಿ ನ್ಯಾಯ ತೀರಿಸಿ ಅವರಿಗೆ ರಾಜ್ಯವನ್ನು ದೊರಕಿಸುವ ತನಕ ಅವರನ್ನು ಗೆಲ್ಲುತ್ತಾ ಬಂದು ಕಣ್ಣುಳ್ಳದಾಗಿ ಬಾಯಿಂದ ಬಡಾಯಿ ಕೊಚ್ಚಿಕೊಂಡು. ಆ ಒಂದು ಮೃಗಕ್ಕೆ, ಆ ಒಂದು ಚಿಕ್ಕ ಕೊಂಬಿಗೆ ಏನು ಬಂತು? ಕಣ್ಣುಗಳು ಬಂದು ಅಂತ. ಕಣ್ ಈಸ್ ಎನ್ ಇಂಟೆಲಿಜೆನ್ಸ್. ಕಣ್ಣೇನು? ಇಂಟೆಲಿಜೆನ್ಸ್. ಅದಕ್ಕೆ ಕಣ್ಣಿತ್ತು, ಮತ್ತು ಅದಕ್ಕೇನಿತ್ತು? ಬಾಯಿ ಇತ್ತು. ಏನಿತ್ತು ಅದಕ್ಕೆ? ಕಣ್ಣು ಬಿ ಇತ್ತು, ಮತ್ತೆ ಬಾಯಿ ಇತ್ತು. ಬಾಯಿ ಅಂತ ಬಾಯಿ ಇತ್ತು, ದೇವರಿಗೆ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಬಾಯಿ, ದೇವರಿಗೆ ವಿರುದ್ಧವಾಗಿ ಮಾಡ್ತಕ್ಕಂಥ ಒಂದು ಮಾತನಾಡ್ತಕ್ಕಂಥ ಈ ಒಂದು ಬಾಯಿ. ಅದು 7ನೇ ಅಧ್ಯಾಯ 25ನೇ ವಚನ ಹೇಳ್ತದೆ, ಪರಾತ್ಪರನ ಭಕ್ತರನ್ನು ಸವೆಯಿಸಿ ಕಟ್ಟಳೆಯ ಕಾಲಗಳನ್ನು ಧರ್ಮವಿಧಿಗಳನ್ನು ಮಾರ್ಪಡಿಸಲು ಏನು ಮಾಡ್ತಾನೆ? ಮನಸ್ಸು ಮಾಡುತ್ತಾನೆ. 24ನೇ ವಚನ. ಆ 10 ಕೊಂಬುಗಳ ವಿಷಯವೇನೆಂದರೆ, ಆ 10 ಕೊಂಬುಗಳ ವಿಷಯವೇನೆಂದರೆ, ಆ ರಾಜ್ಯದಲ್ಲಿ 10 ಮಂದಿ ಅರಸರು ಉಂಟಾಗುವರು. ಅವರ ತರುವಾಯ ಮತ್ತೊಬ್ಬನು ತಲೆದೋರುವನು. ಅವನು ಮುಂಚಿನ ಅರಸರಿಗಿಂತ ಬೇರೆ ರಾಜ್ಯಗಳಿಗಿಂತ ವಿಲಕ್ಷಣವಾಗಿ ಮೂವರು ಅರಸರನ್ನು ಅದಮಿ ಬಿಡುವನು. ಕೆಡಕ್ತಾನೆ ಅವನು. ಪರಾತ್ಪರನಿಗೆ ವಿರೋಧವಾಗಿ ಅವನು ಮಾಡ್ತಕ್ಕಂಥ ಕೆಲಸ ಏನು? ಪರಾತ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ಭಕ್ತರನ್ನು ಸವೆಯಿಸಿ ಕಟ್ಟಳೆಯ ಕಾಲಗಳನ್ನು ಧರ್ಮವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು. ಚಿಕ್ಕ ಕೊಂಬಿನ ಕೆಲಸ. ಯಾವ ಕೊಂಬಿನ ಕೆಲಸ? ಚಿಕ್ಕ ಕೊಂಬಿನ ಕೆಲಸ. ದೇವರಿಗೆ ಯಾರು ವಿರುದ್ಧ ಮಾಡ್ತಾರೆ? ಹಲೋ, ದೇವರಿಗೆ ವಿರುದ್ಧ ಮಾಡೋರು ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ ವ್ಯಕ್ತಿಗಳೇ. ದೇವರಿಗೆ ವಿರುದ್ಧವಾಗಿರ್ತಕ್ಕಂಥವ್ರು ಯಾರ ಮಕ್ಕಳವರು? ಸೈತಾನನು ನಿಮ್ಮ ತಂದೆ,
ನೀವು ಆ ತಂದೆಯಿಂದ ಹುಟ್ಟಿದವರು, ನೀವು ಅವನ ಕೆಲಸಗಳೇ ಮಾಡ್ತೀರಿ ಎಂಬುದಾಗಿ ಯೋಹಾನ 8:44 ದೇವರು ಭಾಳ ಸ್ಪಷ್ಟವಾಗಿ ನಮಗೆ ಎಚ್ಚರಿಸಿದ್ದಾನೆ. ಯಾರ್ಯಾರು ದೇವ್ರಿಗೆ ವಿರುದ್ಧ ಮಾಡ್ತಾರೋ, ದೇವ್ರ ಕೆಲಸಕ್ಕೆ ವಿರುದ್ಧ ಮಾಡ್ತಾರೋ ಅವ್ರು ಯಾರ ಮಕ್ಕಳು? ಸೈತಾನ ಮಕ್ಕಳು. ಅದಕ್ಕೋಸ್ಕರ ಇಲ್ಲಿ ಆ ಚಿಕ್ಕ ಕೊಂಬು ಏನು ಬೆಳ್ಕೊಂಡು ಬಂದಿದೆ, ಈ ಚಿಕ್ಕ ಕೊಂಬು ದೇವರಿಗೆ ವಿರುದ್ಧವಾಗಿ ಮಾಡ್ತಕ್ಕಂಥದ್ದು. ಅವ್ರು ಮಾಡ್ತಕ್ಕಂಥ ಕೆಲಸನೂ ದೇವರ ಸೇವಕರಿಗೆ ವಿರುದ್ಧವಾಗಿ ಹಿಂಸೆ ಕೊಡ್ತಕ್ಕಂಥದ್ದು, ದೇವರಿಗೆ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು, ದೇವರ ಸೇವಕರನ್ನ ಕೊಲೆ ಮಾಡ್ತಕ್ಕಂಥದ್ದು, ದೇವರ ಆಜ್ಞೆಗಳನ್ನು ಬದಲಾಯಿಸ್ತಕ್ಕಂಥದ್ದು, ಧರ್ಮ ನಿಯಮಗಳನ್ನ ಮಾರ್ಪಡಲಿಕ್ಕೆ ಈ ಒಂದು ಕಾರ್ಯ ಮಾಡ್ತಕ್ಕಂಥ ಈ ಒಂದು ಚಿಕ್ಕ ಕೊಂಬು ಏನು ಮಾಡಿದೆ? ನಾನು ಈಗಾಗಲೇ ಹೇಳಿದ್ದೇನೆ, ಆ 3 ರಾಜ್ಯಗಳನ್ನು ಕೀಳಲ್ಪಟ್ಟಿದೆ. ಆ 3 ರಾಜ್ಯಗಳು ನಾನು ಈಗಾಗಲೇ ಹೆಸರು ಹೇಳಿದ್ದೇನೆ. ಮೊದಲನೇದು ಯಾವುದು? ಹೆರುಳಿ. ಮೂರನೇದು ಆಸ್ಟ್ರಗೋತ್. ಎರಡನೇದು ಆಸ್ಟ್ರಗೋತ್. ಮೂರನೇದು ವೆಂಡಲ್ಸ್. ಸೊ ಕ್ರಿಸ್ತ ಶಕ 462 ಇಸ್ವಿಯಲ್ಲಿ, ಕ್ರಿಸ್ತ ಶಕ 462 ಇಸ್ವಿಯಲ್ಲಿ ಹೆರುಳಿ ಏನಾಯಿತು? ಜೀನೋ ಎಂಬತಕ್ಕಂಥ ಚಕ್ರವರ್ತಿಯ ಸಹಾಯದಿಂದ ಅವನು ಸೋತು ಹೋಯಿತು. ಅದಕ್ಕೋಸ್ಕರ ಹೆರುಳಿ ಸೋತು ಹೋಗಿರ್ತಕ್ಕಂಥದ್ದು 462 ಇಸ್ವಿಯಲ್ಲಿ. ಎರಡನೇ ರಾಜ ಇನ್ನೊಬ್ಬ ಚಕ್ರವರ್ತಿಯಾದ ಜಸ್ಟೀನಿಯನ್ ಅಂತ ಅವನ ಹೆಸರು. ಜಸ್ಟೀನಿಯನ್ ಅವನು ವ್ಯಾಂಡಲ್ಸ್ ದೇಶವನ್ನು 534 ಇಸ್ವಿಯಲ್ಲಿ ಅವನನ್ನು ಬಹಿಷ್ಕಾರ ಮಾಡಿದನು. ಅದೇ ರೀತಿಯಲ್ಲಿ ಮೂರನೇ ಒಂದು ರಾಜ್ಯ ಆಸ್ಟ್ರೋಗಾತ್ಸ್. ಯಾವ ರಾಜ್ಯ ಇದು? ಆಸ್ಟ್ರೋಗಾತ್ ಬಂದು ಕ್ರಿಸ್ತ ಶಕ 538 ಅದನ್ನು ನಾಶ ಮಾಡಿಸಿದ್ರು. ಮೊದಲನೇ ರಾಜ ಹೆರುಳಿ, ಎರಡನೇ ರಾಜ ವೆಂಡಲ್ಸ್, ಮೂರನೇದು ಆಸ್ಟ್ರೋಗಾತ್. ಈ 3 ರಾಜ್ಯಗಳು ಆ ಚಿಕ್ಕ ಕೊಂಬು ಬಂದೇನು ಮಾಡ್ತು? ಅದನ್ನು ಎಲ್ಲ ನಿರ್ನಾಮ ಮಾಡಿ ಅವನಿಗೆ ಅಂತ್ಯಗೊಳಿಸ್ತು. ಆದರೆ ಇಲ್ಲಿ ಇನ್ನೊಂದು ಮುಖ್ಯವಾದ ಕಾರ್ಯಪ್ರಿಯರೇ, ಈ 3 ವ್ಯಕ್ತಿಗಳು ಅವನಿಗೆ ವಿರುದ್ಧ ಮಾಡಿದಾಗ ಅವರನ್ನು ನಾಶ ಮಾಡ್ತು. ಆದರೆ ಇವನು ಮುಂದೆ ಏನು ಕೆಲಸ ಮಾಡ್ದ ಅಂತ ಇದನ್ನು ನೋಡ್ತಕ್ಕಂಥರಾಗಿದೆ. ಯಾರು? ಚಿಕ್ಕ ಕೊಂಬು ಏನು ಮಾಡ್ತು, ಏನು ಮಾಡ್ಲಿಕ್ಕೆ ಹೋಗಿದೆ ಎಂಬುದನ್ನು ಇದನ್ನು ನಾವು ಸ್ವಲ್ಪ ಹೊತ್ತು ಕಲಿಕ್ಕೆ ಹೋಗ್ತಕ್ಕಂಥರಾಗಿದ್ದೇವೆ. ಈ ವಿಷಯದಲ್ಲಿ ದಾನಿಯಲ್ಲಿ ನೋಡ್ತಕ್ಕಂಥರಾಗಿದ್ದಾನೆ. ಆ ಭಕ್ತರನ್ನು ಸವಿಸ್ತಕ್ಕಂಥ ಸಮಯದಲ್ಲಿ ದಾನಿಯ ಪ್ರವಾದನ ಗ್ರಂಥದಲ್ಲಿ ಆ ಕೊಂಬು ಬೇರು ಸಹಿತ ಕೀಳಲ್ಪಟ್ಟಿರ್ತಕ್ಕಂಥ ಈ ರೋಮ್ ರಾಜ್ಯದಲ್ಲಿ ಅವನು ಅಲ್ಲಿರ್ತಕ್ಕಂಥ ಒಂದು ಅಧಿಕಾರಿ, ರೋಮ್ ಸಾಮ್ರಾಜ್ಯದ ಮಹಾದೊಡ್ಡ ಅಧಿಕಾರಿ, ಅವನು ಮಾಡ್ತಕ್ಕಂಥ ಕೆಲಸ ನಾವು ನೋಡ್ತೇವೆ. ಆ ಚಿಕ್ಕ ಕೊಂಬು ಭಕ್ತರನ್ನು ಕೊಲೆ ಮಾಡಿ ಬೇರೆ ಈ ಒಂದು ಪೀರಿಯಡ್ನಲ್ಲಿ ನೋಡ್ತೇವೆ, ಸೈತಾನನು ಬಹಳವಾಗಿ ಕ್ರೈಸ್ತರ ಹಿಂಸೆ ಕೊಡ್ತು. ಬೈಬಲ್ ಓದಲಿಕ್ಕೆ ಬಿಡಲಿಲ್ಲ. ಭಾಳ ಜನ ತಿಳ್ಕೊಳ್ತಾರೆ ಯೇಸು ಸ್ವಾಮಿ ಸತ್ತು ಹೋದ್ಮೇಲೆ ಬೈಬಲ್ ಓದ್ಯಾರ ಅಂತೇಳಿ. ಮಂದಿಗೆ ಬೈಬಲ್ ಓದ್ಲಿಕ್ಕೆ ಬಿಟ್ಟಿಲ್ಲ ಈ ಮಂದಿ. ಸಣ್ಣ ಕೊಂಬೇನು ಮಾಡಿದೆ ಅಂತಂದರೆ ಚಿಕ್ಕ ಕೊಂಬು ಯಾರಿಗೆ ಬೈಬಲ್ ಓದ್ಲಿಕ್ಕೆ ಬಿಟ್ಟಿಲ್ಲ, ಯಾರಿಗೆ ಪ್ರಸಂಗ ಮಾಡ್ಲಿಕ್ಕೆ ಬಿಟ್ಟಿಲ್ಲ, ದೀಕ್ಷಾ ಸ್ನಾನ ಮಾಡೋದು ಬಿಟ್ಟಿಲ್ಲ, ಕರ್ತನ ರಾತ್ರಿ ಭೋಜನ ಮಾಡೋದು ಬಿಟ್ಟಿಲ್ಲ. ಪ್ರತಿಯೊಂದಕ್ಕೆ ಸವಾಲು ಹಾಕ್ಕೊಂಡು ನಿರ್ನಾಮ ಮಾಡಬೇಕೆಂಬುದಾಗಿ ತೀರ್ಮಾನ ಮಾಡಿದ್ರು. ಸತ್ಯವೇದದಲ್ಲಿ ಅಂದರೆ ಇತಿಹಾಸದಲ್ಲಿ ಬಹಳ ಜನ ಒಂದು ಪಣ ತೊಟ್ಟರೆ ಏನಂತಂದರೆ ಕ್ರೈಸ್ತತ್ವನೇ ಈ ಭೂಲೋಕದಲ್ಲಿ ಇರಬಾರ್ದು ಎಂಬುದಾಗಿ ಪಣ ತೊಟ್ಟು ಅನೇಕ ಕಾರ್ಯಗಳು ಮಾಡಿದ್ರು. ಕೆಲವು ರಾಜ್ಯಗಳು ತಮ್ಮ ರಾಜ್ಯದ ಎಲ್ಲ ಹಣವನ್ನು ಈ ಕ್ರೈಸ್ತ ವಿರೋಧಿಗೋಸ್ಕರ ಖರ್ಚು ಮಾಡಿದ್ರು. ಆದರೆ ದೇವರ ಸೇವೆ ನಿಂತು ಹೋಗಲಿಲ್ಲ. ಅದರಿಂದ ಈ ಚಿಕ್ಕ ಕೊಂಬು ಮಾಡ್ತಕ್ಕಂಥ ಈ ಒಂದು ಕೆಲಸ ಏನಂದರೆ ನಾವು ನೋಡ್ತೇವೆ ದಾನಿಯೇಲ 7ನೇ ಅಧ್ಯಾಯ 25ನೇ ವಚನದಲ್ಲಿ, ಆ ಭಕ್ತರು 1 ಕಾಲ 2 ಕಾಲ ಅರ್ಧ ಕಾಲ ಅವನ ಕೈವಶವಾಗಿರುವರು. ಏನ್ರಿ? ಆ ಭಕ್ತರು ಯಾರು? ದೇವರ ಮಕ್ಕಳು. ಈ ಚಿಕ್ಕ ಕೊಂಬು ಬಂದು ದೇವರಿಗೆ ವಿರುದ್ಧ ಮಾತಾಡುವಾಗ, ದೇವ್ರ ಮಕ್ಕಳಿಗೆ ಹಿಂಸೆ ಕೊಡುವಾಗ, ದೇವ್ರ ಸೇವಕರಿಗೆ ಕೊಲೆ ಮಾಡುವಾಗ ಈ ಕಾಲ ಎಷ್ಟು ಮಟ್ಟಿಗೆ ಇರ್ತದೆ, ಎಷ್ಟು ಮಟ್ಟಿಗೆ ಈ ಚಿಕ್ಕ ಕೊಂಬಿನ ಕೆಲಸ ನಡೀತದೆ, ಎಷ್ಟು ಮಟ್ಟಿಗೆ ಈ ಚಿಕ್ಕ ಕೊಂಬು ದೇವ ಜನಗಳನ್ನು ಅನ್ಯಾಯ ಮಾಡ್ತದೆ, ಎಷ್ಟು ಜನಗಳಿಗೆ ಅತ್ಯಾಚಾರ ಮಾಡ್ತದೆ ಎಂಬುದನ್ನು ಬೈಬಲ್ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸಿದೆ. ನಾನು ಈಗಾಗಲೇ ಹೇಳಿದ್ದೇನೆ, ಬದನೆಕಾಯಿ ಮಾತು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಮಾತು ಯಾರಿಗೆ ಗೊತ್ತಾಗ್ತಂದರೆ ಅವ್ರಿಗೆ ಮಾತ್ರ ಗೊತ್ತಾಗ್ತದೆ. ಆ ಕುಟುಂಬದ ರಹಸ್ಯ ಕುಟುಂಬದ ಮಕ್ಕಳಿಗೆ ಮಾತ್ರ ಗೊತ್ತಾಗ್ತದೆ. ದೇವ್ರ ಮಾತು ದೇವ್ರ ಮಕ್ಕಳಿಗೆ ಮಾತ್ರ ಗೊತ್ತಾಗ್ತದೆ. ಇನ್ನೊಂದ್ಸಲ ನಾನು ಆ ವಚನ ಹೇಳ್ತೇನೆ. ಆಮೋಸ 3:7 ಹೇಳ್ತದೆ, ರಹಸ್ಯವಾದವುಗಳು
ದಯಮಾಡಿ ಆ ವಚನ ಓದೋಣ. ಆಮೋಸ 3ನೇ ಸಂಧಿ 7ನೇ ವಚನ. ಕರ್ತನಾದ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನು ಮಾಡನು. ಹಲ್ಲೆಲೂಯಾ. ಪ್ರಿಯರೇ, ಇದು ಜನಗಳಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಬೈಬಲ್ ಓದದಿರ್ತಕ್ಕಂಥ ಜನಗಳಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಕ್ರೈಸ್ತರ ಆಗದೆ ಇರ್ತಕ್ಕಂಥ ಜನಗಳಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಆದರೆ ದೇವ್ರ ಮಕ್ಕಳಿಗೆ ಅರ್ಥ ಆಗ್ತದೆ. ಯಾರು ದೇವ್ರ ಮಕ್ಕಳು? ಯಾರು ಸತ್ಯವೇದವನ್ನ ಆಳವಾಗಿ ಓದಲಿಕ್ಕೆ ಪ್ರಯತ್ನ ಮಾಡ್ತಾರೋ, ಭಯಭಕ್ತಿಯಿಂದ ತಮ್ಮ ಜೀವಿತನ ಸಮರ್ಪಣೆ ಮಾಡಿ ಓದಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅವರಿಗೆ ಈ ವಾಕ್ಯ ಅರ್ಥ ಆಗ್ತದೆ. ಯಾರಿದನ್ನು ಮನಸ್ಫೂರ್ತಿಯಾಗಿ ಮನ ಬಿಚ್ಚಿ ಅದು ದೇವರಿಗೆ ಒಪ್ಪಿಸ್ಕೊಡೋದಿಲ್ಲ, ಅವರಿಗೆ 1 ಸಲ ಅಲ್ಲ, 2 ಸಲ ಅಲ್ಲ, 100 ಸಲ ಓದ್ರೂ ಭೀ ಇದು ಇವ್ರಿಗೆ ಕಥೆಯಾಗೇ ಇರ್ತದೆ ವಿನ ಇದೇನಾಗೋದಿಲ್ಲ, ಅರ್ಥ ಆಗೋದಿಲ್ಲ. ಅದಕ್ಕಾಗಿ ಸ್ವಾಮಿ ಹೇಳ್ದಾನೆ, ನನ್ನ ಸಾಮ್ಯಗಳು ನಾನು ನಿಮ್ಗೆ ಕೊಡ್ತಾ ಇದ್ದೇನೆ. ಸಾಮ್ಯಗಳು ಯಾವ ರೀತಿ ಇದೆ ಅಂದರೆ, ಬೇರೆಯವ್ರಿಗೆ ಕಥೆ ಇದೆ, ಆದರೆ ಅದರಲ್ಲಿ ಗುಟ್ಟಿದೆ. ಆ ಗುಟ್ಟನ್ನು ತಿಳ್ಕೊಳ್ತಕ್ಕಂಥ ಶಕ್ತಿ ನನ್ನ ಮಕ್ಕಳಿಗೆ ಮಾತ್ರ ಕೊಟ್ಟಿದ್ದೇನೆ ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಕೊಡುತ್ತದೆ. ಅದಕ್ಕೋಸ್ಕರ ಈ ವಚನದಲ್ಲಿ ನೋಡ್ತೇವೆ, ಆ ಕಾಲದಲ್ಲಿ ದಾನಿಯೇಲ 7ನೇ ಅಧ್ಯಾಯ 25ನೇ ವಚನದಲ್ಲಿ ಆ ಭಕ್ತರು ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಅವನ ಕೈವಶವಾಗಿರುವರು. ಯಾರ ಕೈವಶ? ಆ ಚಿಕ್ಕ ಕೊಂಬಿನ ಕೈವಶವಾಗಿರುವರು. ಚಿಕ್ಕ ಕೊಂಬು ಯಾರು? ದೇವರಿಗೆ ವಿರುದ್ಧವಾಗಿ ಮಾಡ್ತಕ್ಕಂಥ ವ್ಯಕ್ತಿ, ದೇವರ ಕೆಲಸಕ್ಕೆ ವಿರುದ್ಧವಾಗಿ ಮಾಡ್ತಕ್ಕಂಥ ವ್ಯಕ್ತಿ. ಈತನು ಮಾಡ್ತಕ್ಕಂಥ ಈ ಒಂದು ಕೆಲಸದ ಇವನ ಕೈ ಕೆಳಗೆ ಎಷ್ಟು ಕಾಲ? 1 ಕಾಲ, 2 ಕಾಲ ಮತ್ತು ಅರ್ಧ ಕಾಲ. ಈ 1 ಕಾಲ, ಅರ್ಧ ಕಾಲ, 2 ಕಾಲ ಅಂದ್ರೆ ಇದು ಏನಪ್ಪ ಇದು? ಇದನ್ನು ಬಿಚ್ಚಿದ ಇದೊಂದು ಬದನೆಕಾಯಿ ಮಾತೆ ಅದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಪ್ಪ ಇದು? 1 ಕಾಲ, ಇದು 2 ಕಾಲ, ಇದು ಒಂದು ಅರ್ಧ ಕಾಲ ಅಂದರೆ ಏನು ಅಂತ ಕೆಲವು ಸಮಯ ನಮ್ಗೆ ಅರ್ಥ ಆಗೋದಿಲ್ಲ. ಇದೇನು ಒಂದು ಮೃಗ ನಾವು ನೋಡ್ತೇವೆ. ಮೊದಲನೇ ಒಂದು ಪ್ರಾಣಿ ನೋಡಿದಾಗ ಸಿಂಹ ಆಗಿತ್ತು, ಕರಡಿ ಆಗಿತ್ತು, ಚಿರತೆ ಆಗಿತ್ತು, ಮತ್ತು ಇದು ಯಾವುದೋ ಒಂದು ವಿಲಕ್ಷಣ ಮೃಗ. ಇದೆಲ್ಲ ಏನೋ ವಿಚಿತ್ರ ಅದ. ಇದು ಸುಮ್ಮನೆ ಓದಲಿಕ್ಕೇನೋ ಮುಚ್ಚಿಟ್ರೆ ಭಾಳ ಗೆಲ್ಲ ಅಂತೇಳಿ ದಾನಿಯೇಲ ಪುಸ್ತಕ ಮತ್ತು ಪ್ರಕಟಣೆ ಪುಸ್ತಕ 2 ಮುಚ್ಚಿಕ್ಕಿ ಅದು ಮುಚ್ಚೇ ಅವ. ಹಲ್ಲೆಲೂಯಾ. ಎಲ್ಲಿವರೆಗೆ ದಾನಿಯೇಲ ಮತ್ತು ಪ್ರವಾದನೆ ಪುಸ್ತಕ ನಾವು ತೆಗೆದಿಲ್ಲೋ ಪ್ರಿಯರೇ, ಅಲ್ಲಿವರೆಗೆ ದೇವರ ಯೋಜನೆ ನಮ್ಗೆ ಅರ್ಥ ಆಗೋದಿಲ್ಲ. ಎಲ್ಲಿವರೆಗೆ ದೇವರ ಈ ಒಂದು ಪ್ರವಾದನೆ ಗ್ರಂಥ ನಾವು ಬಿಚ್ಚೋದಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ದೇವ್ರು ಮಾಡ್ತಕ್ಕಂಥ ಯೋಜನೆ ನಮಗೆ ಅರ್ಥ ಆಗೋದಿಲ್ಲ. ಸೈತಾನ ಮಾಡ್ತಕ್ಕಂಥ ಯೋಜನೆ ನಮಗೆ ಅರ್ಥ ಆಗೋದಿಲ್ಲ. ಸೈತಾನನು ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಮಾನವರಿಗೆ ನಾಶ ಮಾಡಲಿಕ್ಕೆ ಆತನ ಯೋಚನೆ ಮಾಡ್ತಾ ಇದ್ದಾನೆ. ದೇವರು ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಮಾನವರಿಗೆ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾನೆ. ಆದರೆ ಈ ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಯಾರಿಗೆ ಸಾಧ್ಯ ಅಂದರೆ, ದೇವರ ಯೋಜನೆ ಮತ್ತು ಯೋಜನೆ ಎರಡನ್ನು ಯಾರು ಅರ್ಥ ಮಾಡ್ಕೊಳ್ತಾರೋ ಅವ್ರಿಗೆ ಮಾತ್ರ ಇದು ಅರ್ಥ ಆಗ್ತದೆ, ಬೇರೆಗೆ ಅರ್ಥ ಆಗ್ಲಿಕ್ಕಿಲ್ಲ. ಇಲ್ಲಿ ನಾವು ಕೂತಿದ್ದೀವಿ, ಈಗ ಭಾಳ ಚಲೋ ದೇವ್ರ ವಾಕ್ಯ ಕೇಳತ್ತಿದ್ದೀವಿ. ಇಲ್ಲಿ ಯಾರಿಗಾರ ಖೂನ್ ಆಯ್ತು, ಇಲ್ಲಿ ಯಾರೋ ಒಬ್ಬರು ಬಂದು ಹೊಡಿಲಕ್ಕೆ ಹೊಂಟ್ರ, ಅದು ಏನು ಮಾಡ್ತೀವಿ ನಾವು? ಅರ್ಧ ಗಂಟೆದ ಖಾಲಿ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ವಿ ಕೇಮ್ ಟು ದ ನಾಲೆಡ್ಜ್. ನಮ್ಗೆ ಗೊತ್ತಾಗ್ಬಿಡ್ತು ಯಾರೋ ಬರ್ತಾ ಇದ್ದಾರೆ ಎಂಬುದಾಗಿ. ಗೊತ್ತಿಲ್ಲದೆ ಇದ್ರೆ ಒಂದ್ಸಲ ನಾನು ಮೊಗ ಅಂತ ಒಂದು ಊರಿದೆ, ಎಲ್ಲಿ ಮೊಗ, ಚಿಂಚೋಳಿ ತಾಲೂಕಿನಲ್ಲಿ, ಅಲ್ಲೊಂದು ಹಳ್ಳಿಯಲ್ಲಿ ನಾನು ಒಂದು 10 ದಿವಸ ಮೀಟಿಂಗ್ ಮಾಡ್ಲಿಕ್ಕೆ ಹೋಗಿದ್ದೆ. ಮೀಟಿಂಗ್ ಮಾಡ್ಲಿಕ್ಕೆ ಹೋದಾಗ ರಾತ್ರಿ ಅಲ್ಲಿ ಬರೀ ಕಲ್ಲುಗಳು, ಮನೆಗಳು ಭೀ ಕಲ್ಲುಗಳೇ. ಅದು ಯಾರೋ ಆ ಮನೆ ಕಟ್ಟಿನವ್ರೆ ಅಂದ್ರೆ ಅವ್ರು ಬೊಂಬೈಗೆ ಹೋಗ್ಯಾರ, ಮನೆ ಖಾಲಿತ್ತು, ಸಾಬ್ರೆ ಮತ್ತು ಜಪ ಮಾಡೋಕೆ ಬಂದ್ರಿ, ಇಲ್ಲಿ ಎಲ್ಲಿ ಭೀ ಮನೆ ಖಾಲಿಲ್ಲ, ಈ ಮನೆಗೆ ಇರ್ರಿ ಅಂಥೇಳಿ ಆ ಮನೆ ಕೊಟ್ಟರು ನಮಗೆ. ಆ ಮನೆಗೆ ಮಂದಿ ದಿನ ಮನೆಗೆ ಉಳಿದ್ರೆ ಖೂನ ಇಲ್ಲ, ನಮಗೆ ಆ ಮನೆ ಬಿಟ್ಟು ಹೋಗಿ ನೋಡೋಕೆ ಖೂನ ಇಲ್ಲ. ಅದೇ ಮನೆಗಿಂತ ನಾವು ಇನ್ನೊಬ್ಬರು ನಮ್ಮ ದೇವ್ರ ಸೇವಕರೆಲ್ಲ ಕೂತ್ಕೊಂಡು ಮನೆಯೆಲ್ಲ ಹುಡುಗಿ ಕ್ಲೀನ್ ಮಾಡಿ ನಾವು ಮಲ್ಕೊಂಡಿವಿ. ರಾತ್ರಿ ಎಲ್ಲ ಮಲ್ಕೊಂಡಿವಿ. ರಾತ್ರಿ ಮಲ್ಕೊಂಡ ಪ್ರಿಯರೇ, ನಂಬ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ನಾನು ಬೆಳಗ್ಗೆ ಎದ್ದು ನಾನು ಮುಖ ತೊಳ್ಕೊಳ್ಳೋಕೆ ಹೋಗ್ತಾ ಇದ್ದೇನೆ. ನಮ್ಮ ಜೊತೆಲಿ ಇನ್ನೊಬ್ಬರು ಪಾಸ್ಟ್ ಇದ್ದರು, ಪಾಸ್ಟ್ ಸಂಗ್ರಾಮ್ ಅಂತ, ಈಗ ನಮ್ಮಲ್ಲಿ ಇಲ್ಲ ಅವರು. ಅವ್ರೇನು ಮಾಡಿದ್ರು, ಎಲ್ಲ ನಮ್ಮ ಹಾಸಿಗೆ ಎಲ್ಲ ತೆಗಿತಾಯಿದ್ರು. ಹಾಸಿಗೆ ತೆಗೆಯುವಾಗ ಆ ಪಿಲ್ಲು ಎತ್ತಿ ತೆಗೆಯುವಾಗ ಆ ಪಿಲ್ಲು ಕೆಳಗೆ ಹಾವಿತ್ತು. ಗೊತ್ತಿಲ್ಲ. ರಾತ್ರಿ ಎಲ್ಲ ಇಬ್ಬರು ಮಲ್ಕೊಂಡಿದ್ದೀವಿ ಆ ಮನೆಯಲ್ಲಿ. ಹಾವಿದ್ದದ್ದು ಗೊತ್ತಾಗಿಲ್ಲ. ಹಾವಿದ್ದದ್ದು ಗೊತ್ತಾದರೆ ನಾವು ಮಲಗ್ತಿರಲಿಲ್ಲ. ಈ ರಾತ್ರಿ ನಿಮ್ಗೆ ಎಚ್ಚರಿಸ್ತೇನೆ ಪ್ರಿಯರೇ, ದೇವರು ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಈ ಲೋಕದಲ್ಲಿ ಬರ್ತಕ್ಕಂಥ ಅನಾಹುತ ಏನಂತ. ಈ ಚಿಕ್ಕ ಕೊಂಬು ಅವನ ಆಳ್ವಿಕೆಯಲ್ಲಿ
ದೇವ್ರ ಮಕ್ಕಳು ಒಂದು ಕಾಲ, ಎರಡು ಕಾಲ ಮತ್ತು ಅರ್ಧ ಕಾಲ. ಇಲ್ಲಿ ಒಂದು ಕಾಲ ಅಂದರೆ 1 ವರ್ಷ, ಎರಡು ಕಾಲ ಅಂದರೆ 2 ವರ್ಷ, ಅರ್ಧ ಕಾಲ ಅಂದರೆ 6 ತಿಂಗಳು. ಹಲೋ, ಒಂದು ಕಾಲ 1 ವರ್ಷ, ಎರಡು ಕಾಲ 2 ವರ್ಷ, ಅರ್ಧ ಕಾಲ 6 ಮಂತ್. ಇಬ್ರಿಯ ಕ್ಯಾಲೆಂಡರ್ ಪ್ರಕಾರ, ದ ಜೂಯಿಸ್ ಕ್ಯಾಲೆಂಡರ್ ಪ್ರಕಾರ 1 ವರ್ಷ, ಈಗ ನಮ್ಮದೊಂದು ಕ್ಯಾಲೆಂಡರ್ ಪ್ರಕಾರ 1 ವರ್ಷದಲ್ಲಿ ಎಷ್ಟಿದೆ? 365 ದಿನಗಳು. ಆದರೆ ಜೂಯಿಸ್ ಕ್ಯಾಲೆಂಡರ್ ಪ್ರಕಾರ 1 ವರ್ಷಕ್ಕೆ ಅದೆಷ್ಟಿದೆ ಅಂತಂದರೆ 360 ದಿನಗಳು. ಎಷ್ಟು ದಿನಗಳು? 360 ದಿನಗಳು. ಸೊ 360 ದಿನಗಳು. ಈ ಒಂದು ಕಾಲ ನೋಡುವಾಗ 1 ವರ್ಷಕ್ಕೆ 360, 2 ವರ್ಷಕ್ಕೆ ಎಷ್ಟಾಯಿತು? 720. 6 ತಿಂಗಳಿಗೆ 180. ಸೊ ಒಟ್ಟು ಎಷ್ಟಾಯಿತು? 1260 ವರ್ಷಗಳು. ಈ 1260 ವರ್ಷಗಳ ಕಾಲ ಯಾರ ಆದಿಂದಲ್ಲಿರ್ತಾರೆ? ಈ ಚಿಕ್ಕ ಕೊಂಬಿನ ಆದಿಂದಲ್ಲಿರ್ತಾರೆ ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಈ ಚಿಕ್ಕ ಕೊಂಬು ದೇವರ ಜನರಿಗೆ ವಿರುದ್ಧವಾಗಿ ಮಾಡ್ತಕ್ಕಂಥ ಕೆಲಸ. ದೇವರ ಸೇವೆ ಮಾಡಬಾರ್ದು. ಪ್ರಿಯರೇ, ಪ್ರಕಟಣೆಯಲ್ಲಿ, ನಾನು ಪ್ರಕಟಣೆ ಕಡೆ ಸ್ವಲ್ಪ ನಿಮಗೆ ಎಚ್ಚರಿಸ್ತೇನೆ. ಪ್ರಕಟಣೆ ನೀವು ಮನೆಗೆ ಓದ್ಕೋರಿ, ಇಲ್ಲೇನು ಓದೋ ಅವಶ್ಯಕತೆ ಇಲ್ಲ. ಪ್ರಕಟಣೆಯಲ್ಲಿ ನೋಡ್ತೇವೆ 2 ಸಾಕ್ಷಿಗಳು. ಎಷ್ಟು ಸಾಕ್ಷಿಗಳು? 2 ಸಾಕ್ಷಿಗಳು, 2 ದೇವರ ಭಕ್ತರು ಇವರನ್ನು ಕೊಲೆ ಮಾಡ್ತಕ್ಕಂಥ ಒಂದು ದೃಶ್ಯವನ್ನು ಪ್ರಕಟಣೆ 11ನೇ ಅಧ್ಯಾಯದಲ್ಲಿ ಅದನ್ನು ನಮಗೆ ವ್ಯಕ್ತಪಡಿಸ್ತದೆ. ಅಲ್ಲೇನಾಗಿದ್ರೆ, 2 ವ್ಯಕ್ತಿಗಳನ್ನು ಕೊಲೆ ಮಾಡಿ ಅವರನ್ನು ಹೆಣಗಳನ್ನು ರೋಡ್ ಮೇಲೆ ಹಾಕಿ, ಆ ರೋಡ್ ಮೇಲೆ ಹಾಕಿದ ಮೇಲೆ ಆ ರೋಡ್ ಮೇಲೆ ಏನು ಮಾಡಿಲ್ಲ? ಅವುಗಳನ್ನು ಹೂಣ್ ಇಟ್ಟಿಲ್ಲ. ಏನು ಮಾಡಿಲ್ಲ? ಹೂಣ್ ಇಟ್ಟಿಲ್ಲ. ಅವು ಹೆಣ ಹಾಗೆ ನಿಂತು. ಎಷ್ಟು ದಿನ? 3.5 ದಿನ. ಎಷ್ಟು ದಿನ? 3.5 ದಿನ. ಸೊ 3.5 ದಿನಗಳು ಅದು ಅಲ್ಲಿತ್ತು. ಹೆಣಗಳಲ್ಲೇ ಬಿದ್ದಿತ್ತು, ಯಾರು ಸಮಾಧಿ ಮಾಡಿಲ್ಲ. ಅದಕ್ಕೋಸ್ಕರ ಈ ಮಂದಿಗೆ ನಾವು ಕೊಲೆ ಮಾಡಿದ್ವಿ ಅಂತ ಅಲ್ಲಿರ್ತಕ್ಕಂಥ ಎಲ್ಲ ರಾಜರು ಸಂತೋಷ ಪಡ್ತಾ ಇದ್ರು. ಆ ಸಂತೋಷ ಪಡ್ತಕ್ಕ ಸಮಯದಲ್ಲಿ 3.5 ದಿನಗಳ ಆದಮೇಲೆ ಆ ಹೆಣಗಳಿಗೆ ಜೀವ ಬಂತು. ಹಲ್ಲೆಲೂಯಾ. ಏನು ಬಂತು? ಜೀವ ಬಂತು. ಜೀವ ಬಂದಮೇಲೆ 2 ಕಾಲ ಮೇಲೆ ನಿಂತ್ಕೊಂಡ್ರು. 2 ಕಾಲ ಮೇಲೆ ಎಷ್ಟು ನಿಂತ್ಕೊಂಡು ಅವರು ಏರ್ತಕ್ಕಂಥ ಪರಿಸ್ಥಿತಿ ನೋಡಿದಾಗ ಅಲ್ಲಿರ್ತಕ್ಕಂಥ ಜನಗಳಿಗೆ ಭಯ ಬಂತು. ಭಯಭ್ರಾಂತರಾದರು. ಏನು ಮಾಡಬೇಕು ಗೊತ್ತಾಗಲಿಲ್ಲ. ಅದೇ ರೀತಿ ಪ್ರಿಯರೇ, ಈ ಚಿಕ್ಕ ಕೊಂಬಿನ ಆಳ್ವಿಕೆಯಲ್ಲಿ, ಚಿಕ್ಕ ಕೊಂಬಿನ ಅಧೀನದಲ್ಲಿ ದೇವರ ಮಕ್ಕಳು ಎಷ್ಟು ಕಾಲ? 1260 ದಿನಗಳು, ಅಂದರೆ 1260 ವರ್ಷಗಳು. ಬೈಬಲ್ನಲ್ಲಿ ಹೇಳ್ತದೆ 1 ದಿನ 1 ವರ್ಷಕ್ಕೆ ಹೋಲಿಕೆ ಆಗಿದೆ. 1 ದಿನ 1 ವರ್ಷಕ್ಕೆ ಹೋಲಿಕೆ ಆಗಿದೆ ಅಂತ ಬೈಬಲ್ ನಮಗೆ ಸ್ಪಷ್ಟ ಹೇಳ್ತದೆ. ಅದಕ್ಕಾಗಿ ದಯಮಾಡಿ ಸತ್ಯವೇದ ವಾಕ್ಯ ಸುಮ್ಮನೆ ಹೇಳೋದು ಬೇಕಾಗಿಲ್ಲ. ಬೈಬಲ್ ವಾಕ್ಯ ನೋಡೋಣ. ಎಜಿಕೇಲ 4ನೇ ಸಂಧಿ 6ನೇ ವಚನ. ಎಜಿಕೇಲ 4ನೇ ಸಂಧಿ 6ನೇ ವಚನ. ಅಷ್ಟು ದಿವಸಗಳನ್ನು ತೀರಿಸಿದ ಮೇಲೆ ಬಲ ಮಗ್ಗುಲಗಳಲ್ಲಿ ಮಲಗಿಕೊಂಡ ಯಹೂದ ವಂಶದವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕು. ವರ್ಷವೊಂದಕ್ಕೆ 1 ದಿನದ ಮೇರೆಗೆ 40 ದಿನ ಅವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕೆಂದು ನಿನಗೆ ಗೊತ್ತು ಮಾಡಿದ್ದೇನೆ. ವರ್ಷಕ್ಕೆ 1 ದಿನ, 1 ದಿನಕ್ಕೆ 1 ವರ್ಷ. ಸೊ 1 day is equivalent to 1 year. 1 day is equivalent to 1 year. ಸೊ 1 ವರ್ಷದಲ್ಲಿ 360, 2 ವರ್ಷದಲ್ಲಿ 720, 6 ತಿಂಗಳಲ್ಲಿ 180, ಹಂಗ 1260 ದಿನಗಳು ಅನ್ನುವಾಗ 1260 ವರ್ಷಗಳು ಯಾರ ಕೈ ಆದಿನದಲ್ಲಿ ಇರಬೇಕು? ಆ ಚಿಕ್ಕ ಕೊಂಬಿನ ಆದಿನದಲ್ಲಿ ಇರಬೇಕು ಎಂಬುದಾಗಿ ದೇವರ ಒಂದು ಪ್ರೇರೇಪಣೆ ಇದೆ. ಇವ್ರ ಕಾಲಗಳಲ್ಲಿ ಪ್ರಿಯರೇ, ಹಿಟ್ಲರ್, ಮೊನ್ನೆ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಹಿಟ್ಲರ್ ಅವರು ಎಂಥ ಒಂದು ಭಯಂಕರ ತೊಂದರೆ ಕೊಟ್ಟರು ಅಂತಂದರೆ, ದೇವರನ್ನು ನಂಬಿರ್ತಕ್ಕಂಥ ಮಕ್ಕಳಿಗೆ ಒಂದೇ ಸಮ ಕೊಲೆ ಮಾಡ್ತಾಯಿದ್ರು. ಹಿಟ್ಲರ್ ಹ್ಯಾಸ್ ಕಿಲ್ಡ್ ಮೋರ್ ದೆನ್ 6 lakh ಜೂಯಿಸ್ ಪೀಪಲ್. 6 ಲಕ್ಷ ಜನಗಳಿಗಿಂತ ಹೆಚ್ಚಾಗಿ ಏನು ಮಾಡಿದ್ದಾನೆ? ಜನಗಳನ್ನು ಕೊಲೆ ಮಾಡಿದ್ದಾನೆ.
ನೀರೋ ಚಕ್ರವರ್ತಿ ಕ್ರೈಸ್ತರಿಗೆ ಅನೇಕ ಹಿಂಸೆ ಕೊಟ್ಟಿದ್ದಾನೆ. ಸಿಂಹದ ಗವೆಗಳು ಹಾಕ್ತಕ್ಕಂಥದ್ದು, ಸಿಲ್ವೆ ಮಾಡಿ ಆ ಸಿಲ್ಬದ ಮೇಲೆ ಅವರಿಗೆ ಬೆಂಕಿ ಹಚ್ಚಿ ಸುಡ್ತಕ್ಕಂಥದ್ದು, ಭಯಂಕರ 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 ತೊಂದರೆ. ದೇವ್ರ ಸೇವೆಗೆ ಅಭಿವೃದ್ಧಿ ಆಗಲಿಕ್ಕೆ ಬಿಡಲಿಲ್ಲ. ಎಷ್ಟು ದಿವಸ? 1260 ವರ್ಷ ಕಾಲ. ಇದು ಪ್ರಾರಂಭ ಆಗಿದೆ. ಅವಾಗ ನಾನು ಈಗಾಗಲೇ ಹೇಳಿದ್ದೇನೆ, ಪ್ರಾರಂಭ ಆಗಿರ್ತಕ್ಕಂಥ ಒಂದು ವರ್ಷ ನೋಡುವಾಗ ಅದು 538ನೇ ಇಸ್ವಿಯಲ್ಲಿ, ಯಾವಾಗ ಈ 3 ರಾಜ್ಯಗಳು ಕೀಳಲ್ಪಟ್ಟು ಆಗ ಯಾವಾಗ ಅದು ಬಲ ಹೊಂದಿತೋ, ಯಾವುದು ಚಿಕ್ಕ ಕೊಂಬು ಬಲ ಹೊಂದ ಮೇಲೆ ಆ ಚಿಕ್ಕ ಕೊಂಬು ಏನು ಮಾಡ್ತಾ ಅಂದರೆ ದೇವರ ಸೇವೆಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇತ್ತು. ಆ ದೇವರ ಸೇವೆಗೆ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥ ಈ ಚಿಕ್ಕ ಕೊಂಬು ಇದು ಕಾರ್ಯ ಮಾಡುವಾಗ ಇದು ಎಲ್ಲಿವರೆಗೆ ಮಾಡ್ತಂತಂದರೆ, ನಾವು ನೋಡ್ತೇವೆ ಅಲ್ಲಿ ಒಬ್ಬ ವ್ಯಕ್ತಿ, ನಾವು ಸತ್ಯವೇದದಲ್ಲಿ ಅಥವಾ ಇತಿಹಾಸದಲ್ಲಿ ನೋಡ್ತಕ್ಕಂಥ ಭಾಳ ಪ್ರಾಮುಖ್ಯವಾದ ವಿಷಯ ಏನಂತಂದರೆ, ನೆಪೋಲಿಯನ್ ದಂಡನಾಯಕನಾಗಿರ್ತ ಚಕ್ರವರ್ತಿ ರೋಮನ್ ರಾಜ್ಯದಲ್ಲಿ ಅವನೇನು ಮಾಡ್ತಾರೆ, ಒಬ್ಬ ಅಧಿಕಾರಿಯನ್ನು ಯಾರು ದೇವರಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥನಾಗಿದ್ದಾನೋ, ದೇವರಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥನಾಗಿದ್ದಾನೋ, ದೇವರಿಗೆ ಕೊಲೆ ಮಾಡ್ತಕ್ಕಂಥ ವ್ಯಕ್ತಿ ಆಗಿದ್ದಾನೋ ಅವನನ್ನು ಕ್ರಿಸ್ತಶಕ 1798ನೇ ಇಸ್ವಿಯಲ್ಲಿ, ಅಲೋ, ಕ್ರಿಸ್ತಶಕ 1798ನೇ ಇಸ್ವಿಯಲ್ಲಿ ಅವನನ್ನು ಹಿಡಿದು ಜೈಲಿನಲ್ಲಿ ಹಾಕಿ ಅವನೇನು ಮಾಡಿದ್ರು, ಅವನ ಕಾರ್ಯಗಳೆಲ್ಲ ನಿರ್ನಾಮ ಮಾಡಿದ್ರು. ಆ ಚಿಕ್ಕ ಕೊಂಬಿನ ಒಂದು ಕಾರ್ಯ ಕ್ರಿಸ್ತಶಕ 538ನೇ ಇಸ್ವಿಯಲ್ಲಿ ಇಂದ ಪ್ರಾರಂಭ ಆಗಿ ಅಲ್ಲಿಂದ 1798ನೇ ಇಸ್ವಿವರೆಗೆ ಆ ಚಿಕ್ಕ ಕೊಂಬಿನ ಕಾರ್ಯ ನಡೀತು. ದಂಡನಾಯಕನಾಗಿರ್ತಕ್ಕಂಥ ಬೆರ್ತಿಯರ್ ಎಂಬತಕ್ಕಂಥವನು ರೋಮನ್ ಸಭೆಯ ರಾಜಕೀಯ ಅಧಿಕಾರಿ ಅವನೇನಂದರೆ ಕ್ರಿಸ್ತಶಕ 1798ರಲ್ಲಿ ಅವರನ್ನು ಬಂಧನೆ ಮಾಡಿ ಅವನಿಗಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ನಿಲ್ಲಿಸಿ ಸ್ವತಃ ದೇವರ ಸೇವೆಗೆ ಸ್ವತಂತ್ರ ಕೊಟ್ಟರು. ಹಲ್ಲೆಲೂಯ, ಹಲ್ಲೆಲೂಯ. ಅಲ್ಲ, ಆ ಚಿಕ್ಕ ಕೊಂಬಿನ ಅಧಿಕಾರ ಹೊರಟೋಯ್ತು, ಚಿಕ್ಕ ಕೊಂಬಿನ ಅಧಿಕಾರ ಹೊರಟೋಯ್ತು. ಅಲ್ಲಿಂದ ದೇವ್ರ ಸೇವೆ ಪ್ರಾರಂಭ ಆಯಿತು. ದೇವ್ರ ಸೇವೆ ಪ್ರಾರಂಭ ಆದಾಗ ಪ್ರಿಯ ನಾವು ಹೇಳ್ತಕ್ಕಂಥರಾಗಿದ್ದೇವೆ, ಸ್ವಾಮಿ ಹೇಳ್ತಾನೆ, ಇನ್ನು ದೇವ್ರ ರಾಜ್ಯಕ್ಕೆ ಅಡ್ಡಿ ಮಾಡಲಿಕ್ಕೆ ಯಾರಿಗೂ ಶಕ್ತಿ ಇಲ್ಲ, ದೇವರ ವಾಕ್ಯಕ್ಕೆ ಅಡ್ಡಿ ಮಾಡಲಿಕ್ಕೆ ಶಕ್ತಿ ಇಲ್ಲ. ಬರ್ಬೋದು, ಇಟ್ ಈಸ್ ನ್ಯಾಚುರಲ್. ನಾನು ಒಂದು ಸಲ ನಿಮ್ಗೆ ವಿಷಯ ಹೇಳ್ತೇನೆ, ನಾನು ಮೊದಲೇ ಹೇಳಿದ್ದೇನೆ, ಕ್ರೈಸ್ತರ ಮೇಲೆ ಅತ್ಯಾಚಾರ ಬರೋದು ಸ್ವಾಭಾವಿಕ. ಇದು ದೊಡ್ಡದಲ್ಲ, ಇದು ಹೊಸದಲ್ಲ. ಕ್ರೈಸ್ತರ ಮೇಲೆ ಹಿಂಸೆ ಬರ್ತಕ್ಕಂಥದ್ದು ಇದು ಹೊಸದಲ್ಲ. 2008ನೇ ಇಸ್ವಿ ಆಗಲಿ, 2007ನೇ ಇಸ್ವಿ ಆಗಲಿ, 2009ನೇ ಇಸ್ವಿ ಆಗಲಿ, 2010ನೇ ಇಸ್ವಿ ಆಗಲಿ, ಈಗ ಬರ್ತಕ್ಕಂಥ ಹಿಂಸೆ ಅಲ್ಲ. ಯೇಸು ಸ್ವಾಮಿ ಯಾವಾಗ ಆತನು ಈ ಲೋಕಕ್ಕೆ ಬಂದಿದ್ದಾನೋ ಆವತ್ತೇ ಹಿಂಸೆ ಶುರುವಾಗಿ ಆತಗೆ ಬಿಟ್ಟಿಲ್ಲ. ನಮ್ಗೆ ಯಾಕೆ ಬಿಡ್ತಾರೆ? ಆತನ ಶಿಷ್ಯರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಸ್ವಾಮಿ ಹೇಳ್ತಕ್ಕಂಥವ್ರಾಗಿದ್ದಾರೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ಏನು ಮಾಡ್ತಾರೆ, ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳು ಸುಳ್ಳಾಗುರಿಸ್ತಾರೆ. ಅದಕ್ಕಾಗಿ ನೀವೇನು ಮಾಡ್ರಿ, ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ, ಪರಲೋಕದಲ್ಲಿ ನಿಮ್ಗೆ ಏನಾಗ್ತದೆ, ಬಹಳ ಫಲ ಸಿಗ್ತದೆ. ಸೊ ದಿಸ್ ಸಿಸ್ಟಮ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಥ್ರೂಔಟ್ ದ ಏಜಸ್. ಆದ್ರೆ ಒನ್ ಥಿಂಗ್ ಐ ವಾಂಟ್ ಟು ಟೆಲ್ ಯು, ನೋ ಪವರ್ ಕ್ಯಾನ್ ಸ್ಟಾಪ್ ಗಾಡ್ಸ್ ಮಿನಿಸ್ಟ್ರಿ ಆನ್ ದಿಸ್ ಅರ್ತ್. Hallelujah. 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 No power, no political power, no religion, because ಇದರ ಶಕ್ತಿ ನಡೆಸ್ತಕ್ಕಂಥವ್ರು ಯಾರು? ದೇವರು. ಇದು ಹಿಂದಿರ್ತಕ್ಕಂಥವ್ರು ಯಾರು? ದೇವರು. ದೇವರು ನಡೆಸ್ತಕ್ಕಂಥ ಯೋಜನೆಯಲ್ಲಿ ಅದಕ್ಕೆ ಅಡ್ಡಿ ಬರಲಿಕ್ಕೆ ಯಾರಿಗೆ ಸಾಧ್ಯವಿಲ್ಲ. ನೆಬೂಕದ್ನೆಚ್ಚರ ಅಡ್ಡಿ ಬರ್ಲಿಕ್ಕೆ ಪ್ರಯತ್ನ ಮಾಡ್ದ, ನಾಶವಾಗಿ ಹೋದ. ಬ್ಯಾಬಿಲೋನ್ ಬೇದ ಪರಿಚಯ ಅಡ್ಡಿ ಬರ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ನಾಶವಾದರು. ಗ್ರೀಸ್ ದೇಶ ಬಂತು, ನಾಶವಾಯಿತು. ರೋಮ್ ಸಾಮ್ರಾಜ್ಯ ಬಂತು, ನಾಶವಾಯಿತು. 10 ರಾಜ್ಯಗಳು ಪ್ರಯತ್ನ ಮಾಡಿದ್ರು, ನಾಶವಾಗ್ತಾ ಇದ್ದಾರೆ. ದೇವ್ರ ರಾಜ್ಯ ನಿಂತ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ದೇವ್ರ ರಾಜ್ಯ ನಿಂತ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ದಾನಿಯೇಲ 7ನೇ ಅಧ್ಯಾಯ 9ನೇ ವಚನ ಹೇಳ್ತದೆ, ನಾನು ನೋಡುತ್ತಿದ್ದ ಹಾಗೆ ನ್ಯಾಯಾಸನಗಳು ಹಾಕಲ್ಪಟ್ಟವು. ಮಹಾವೃದ್ಧನೊಬ್ಬನು ಆಸೀನನಾದನು. ಆತನ ಉಡುಪು ಸಾಕು. ಏನು? ನಾನು ನೋಡುತ್ತಿರುವಾಗ ಹಾಗೆ ಸಿಂಹಾಸನಗಳು ಹಾಕಲ್ಪಟ್ಟವು, ಮಹಾವೃದ್ಧನು ಏನಾದನು,
ಆಸೀನನಾದನು, ಬಂದನು, ಕೂತ್ಕೊಂಡನು. ಪ್ರಿಯರೇ, ಕೊನೆ ಕಾಲದಲ್ಲಿ ಯೇಸುಸ್ವಾಮಿ ಎಲ್ಲ ಕಾಲಗಳು ಆದಮೇಲೆ, ಎಲ್ಲ ರಾಜ್ಯಗಳ ಕಾಲ ಆದಮೇಲೆ ದೇವರು ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡ್ತಕ್ಕಂಥನಾಗಿದ್ದಾನೆ. ಯಾರೊಬ್ಬ ನಮ್ಮ ಸ್ನೇಹಿತರು ಇವತ್ತು ಫೋನ್ ಮಾಡಿ ತಿಳಿಸಿದ್ರು, ಸಬ್ರೆ ಸ್ವಲ್ಪ ಯೇಸು ಕ್ರಿಸ್ತನ ರಾಜ್ಯದ ವಿಷಯದಲ್ಲಿ ನೀವು ತಿಳಿಸ್ರಿ ಅಂತ. ಭಾಳ ಸಂತೋಷ. ಯೇಸು ಕ್ರಿಸ್ತನ ರಾಜ್ಯಕ್ಕೆ ಬಿಟ್ಟರೆ ಈ ಪ್ರಪಂಚದಲ್ಲಿ ಕೊನೆ ರಾಜ್ಯ ಯಾವುದೂ ಇಲ್ಲ. ಇನ್ನೊಂದು ಮಾತು ಹೇಳಿದೆ ನಾನು ನಿನ್ನೆ, ಅಥವಾ ಇನ್ನು ಹೆಚ್ಚು ಕಡಿಮೆ 2-3 ದಿನಗಳಿಂದ ನಾನು ಅದನ್ನು ಸ್ಟೇಟ್ಮೆಂಟ್ ಭಾಳ ಕ್ಲಿಯರಾಗಿ ತಿಳಿಸ್ತಾ ಇದ್ದೇನೆ. ಏನಂತ, ಯಾವೇ ಧರ್ಮ ಆಗಲಿ, ಯಾವೇ ಕುಲ ಆಗಲಿ, ಅಥವಾ ಯಾವುದೇ ಒಂದು ಸಂಘ ಸಂಸ್ಥೆಗಳಾಗಲಿ, ಯಾವುದೇ ಡಿನಾಮಿನೇಷನ್ ಆಗಲಿ, ಯಾವುದೇ ಗಂಡ ಆಗಲಿ, ಯಾವುದೇ ಹೆಂಡತಿ ಆಗಲಿ, ಯಾವುದೇ ಅಣ್ಣ ಆಗಲಿ, ಯಾವುದೇ ತಮ್ಮ ಆಗಲಿ, ಯಾವುದೇ ತಂಗಿ ಆಗಲಿ, ಯಾರು ನಮಗೆ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಕರ್ಕೊಂಡು ಹೋಗೋರು. ಸಾಲ್ವೇಷನ್ ಇಸ್ ಇಂಡಿವಿಜುವಲ್. ಯು ಹ್ಯಾವ್ ಟು ಫೈಂಡ್ ಯುವರ್ ಓನ್ ಸಾಲ್ವೇಷನ್. ಗಂಡ ಆದವನು ನಿನ್ನ ಸ್ವಂತ ರಕ್ಷಣೆ ಹುಡುಕಬೇಕು, ಹೆಂಡತಿ ಆದವಳು ನಿನ್ನ ಸ್ವಂತ ರಕ್ಷಣೆ ಹುಡುಕಬೇಕು, ಮಕ್ಕಳಾದವರು ನಿಮ್ಮ ಸ್ವಂತ ರಕ್ಷಣೆ ಹುಡುಕಬೇಕು. ನಿಮ್ಮ ರಕ್ಷಣೆಗೋಸ್ಕರ ಮತ್ತೊಬ್ಬರು ಪ್ರಯತ್ನ ಮಾಡಲಿಕ್ಕೆ ಆಗೋದಿಲ್ಲ. ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಯೇಸು ಈ 2ನೇ ಸಲ ಈ ಲೋಕಕ್ಕೆ ಬಂದಾಗ ಪ್ರಿಯರೇ, ನಿಮಗೆ ಎಚ್ಚರಿಸ್ತೇನೆ, ಆತನ ಒಂದು ಸಭೆಯಲ್ಲಿ, ಯೇಸು ಕ್ರಿಸ್ತನ ಎಂಬತಕ್ಕಂಥ ಸಭೆಯಲ್ಲಿ, ಕ್ರಿಸ್ತನ ಎಂಬತಕ್ಕಂಥ ಸಭೆಯಲ್ಲಿ, ಯೇಸು ಕ್ರಿಸ್ತನ ಒಂದು ರಾಜ್ಯದಲ್ಲಿ ನಾವು ಸೇರ್ಕೊಳ್ಳೋದು ಬಹಳ ಪ್ರಾಮುಖ್ಯವಾಗಿದೆ. ಆ ಯೇಸು ಕ್ರಿಸ್ತನ ರಾಜ್ಯ ಅನ್ನುವಾಗ ಹೆಸರಿಟ್ಕೊಂಡ್ರೆ ಮಾತ್ರ ಅಲ್ಲ. ಕೆಲವು ಯೇಸು ಅಂತ ಹೆಸರಿಟ್ಕೊಂಡಿದ್ದಾರೆ. ಏನಂತ ಹೆಸರಿಟ್ಕೊಂಡಿದ್ದಾರೆ? ಯೇಸು ಅಂತ ಅವನ ಹೆಸರು ಪಕ್ಕ ಏನದಪ್ಪ, ಅದು ಯೇಸು ಅದ. ಯೇಸು ಏನು ಮಾಡತ್ತಾನ? ಚಲೋ ಕುಡಿಲತ್ತಾನ. ಯೇಸು ಏನು ಮಾಡತ್ತಾನ? ಬಾರ್ನ ಕೂಡ್ಲತ್ತಾನ. ಯೇಸಪ್ಪ ಎಲ್ಲಿದ್ದು? ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸಪ್ಪ ಎಲ್ಲಿದ್ದಿ? ಮಲ್ಕೊಂಡನವ. ಭಜನೆ ನೋಡತ್ರ ಮಲ್ಕೊಂಡನವ. ವಾಕ್ಯ ಹೇಳತ್ರ ಮಲ್ಕೊಳ್ತಾ ಇದ್ದಾನೆ. ಯೇಸಪ್ಪ, ಯೇಸು ಅಂತ ಹೆಸರಿಡ್ಕೊಂಡು ಯೇಸು ಕ್ರಿಸ್ತನ ಸಭೆಯಲ್ಲಿದ್ದೆ ಅಂತ ಹೇಳ್ಕೊಂಡು ಒಂದು ವೇಳೆ ನೀನು ಮಾಡ್ತಕ್ಕಂಥ ಕೃತ್ಯ ಕೆಟ್ಟದಾದರೆ ನೀನು ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ. ನನ್ನ ಸಭೆ ದೊಡ್ಡದು, ನಿನ್ನ ಸಭೆ ದೊಡ್ಡದು, ನಾನು ದೊಡ್ಡವನು, ನೀನು ದೊಡ್ಡವನು ಅಂತ ಹೇಳ್ಕೊಳ್ಳುವಾಗ ಈ ವಿಷಯಗಳು, ಈ ತತ್ವಗಳು ನಮಗೆ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಪ್ರಿಯರೇ, ಈ ರಾತ್ರಿ ಎಚ್ಚರಿಸ್ತೇನೆ, ದ ಸಿಸ್ಟಮ್ ಆ್ಯಂಡ್ ದ ಪ್ರಿನ್ಸಿಪಲ್, ನನ್ನ ದೊಡ್ಡದು ನಿನ್ನ ದೊಡ್ಡದು ಅಂತ ಏನು ಹಠತನ ಇದೆ, ಆ ಹಠತನವೇ ವಿಗ್ರಹಾರಾಧನೆ. ಆ ಹಠತನವೇ ದೇವ್ರಿಗೆ ವಿರುದ್ಧವಾಗಿ ನಡೀತಕ್ಕಂಥ ಕೆಲಸ. ಹಸೋದವನಿಗೆ ಏನು ಬೇಕು? ಊಟ ಬೇಕು. ಹಸೋದನಿಗೆ ಏನು ಬೇಕು? ಊಟ ಬೇಕು. ಪ್ಲೀಸ್, ದ ವರ್ಡ್ ಆಫ್ ಗಾಡ್ ಇಸ್ ಅ ಫುಡ್. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತದೆ, ಮನುಷ್ಯನು ರೊಟ್ಟಿ ತಿಂದು ಮಾತ್ರ ಬದುಕೋದಿಲ್ಲ. ಎದರಿಂದ ಬದುಕ್ತಾನೆ? ದೇವರ ಬಾಯಿಂದ ಬರ್ತಕ್ಕಂಥ ಪ್ರತಿಯೊಂದು ಮಾತಿನಿಂದ ಬದುಕ್ತಾನೆ ಎಂಬುದಾಗಿ. ಇವತ್ತು ಪ್ರಿಯರೇ, ನಾವು ಜೀವಿಸಬೇಕು, ನಾವು ಆ ಪರಲೋಕ ರಾಜ್ಯಕ್ಕೆ ಸೇರಬೇಕು, ಕ್ರಿಸ್ತನ ಎಂಬತಕ್ಕಂಥ ರಾಜ್ಯದಲ್ಲಿ ಸೇರ್ಕೊಳ್ಬೇಕು, ಕ್ರಿಸ್ತನ ಎಂಬತಕ್ಕಂಥ ಸಭೆಯಲ್ಲಿ ಸೇರ್ಕೊಳ್ಬೇಕಾದ್ರೆ ಯೇಸು ಹೇಳ್ತಾನೆ, ನೀವು ದೇವರ ವಾಕ್ಯವನ್ನು ಏನು ಮಾಡಬೇಕು? ಗ್ರಹಿಸ್ಕೊಳ್ಬೇಕು, ದೇವ್ರ ವಾಕ್ಯನ ತಿಳ್ಕೊಳ್ಬೇಕು. ಒಬ್ಬ ಕುಡ್ಡ ಇನ್ನೊಬ್ಬ ಕುಡ್ಡಕ್ಕೆ ಹಾದಿ ತೋರಿಸೋದಿಲ್ಲ. ಹಲ್ಲೆಲೂಯಾ. ಯೇಸು ಹೇಳಿದ ಮಾತೇನಿದೆ? ಒಬ್ಬ ಕುರುಡ ಇನ್ನೊಬ್ಬ ಕುರುಡಿಗೆ ಏನು ಮಾಡೋದಿಲ್ಲ? ಹಾದಿ ತೋರಿಸಕ್ಕಿಲ್ಲ. ಒಂದು ವೇಳೆ ಒಬ್ಬ ಕುರುಡಿ ಇನ್ನೊಬ್ಬನಿಗೆ ಹಾದಿ ತೋರಿಸ್ತಾರೆ, ಇಬ್ಬರು ಹೋಗಿ ತೆಗಿನಾಗಿ ಬೀಳ್ತವೆ, ವಿನ ಅವ್ರ ಹೊಟ್ಟಿಗೆ ಬರೋದಿಲ್ಲ. ಸತ್ಯ ಗೊತ್ತಿಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳು ನಮಗೆಲ್ಲ ಗೊತ್ತಿದೆ ಅಂತ ಒಂದು ವೇಳೆ ಹೇಳಿದರೆ ಅದು ತಪ್ಪಾಗ್ತದೆ. ಪ್ಲೀಸ್, ಐ ರಿಕ್ವೆಸ್ಟ್, ದಯವಿಟ್ಟು ನಿಮ್ಗೆ ಎಚ್ಚರಿಸಲಿಕ್ಕೆ ಇಷ್ಟಪಡ್ತೇನೆ. ಕೆಲವು ಸಲ ನನಗೆ ಗೊತ್ತಿದೆ ಅಂತ ನಾನು ಹೇಳ್ತಾ ಇಲ್ಲ. ನನಗೆ ವಿದ್ಯೆ ಗೊತ್ತಿದೆ ಅಂತ ನಾನು ಕಲ್ತದಕ್ಕೋಸ್ಕರ ನನಗೆ ಸ್ವಲ್ಪ ಏನೋ ಜ್ಞಾನ ದೇವ್ರು ಕೊಟ್ಟಿದ್ದಾರೆ ಅಂತ ಈ ಜ್ಞಾನ ನಾನು ಮುಚ್ಚಿಟ್ಕೊಳ್ಬಾರ್ದು. ನನ್ನ ಅಕ್ಕ ತಂಗಿರಿಗೆ, ಅಣ್ಣ ತಮ್ಮರಿಗೆ ತಿಳಿಸ್ಬೇಕಂತ ಈ ಸತ್ಯ ತಿಳಿಸ್ತಾ ಇದ್ದೇನೆ. ಅದರ ಪ್ರಿಯ ನಿಮ್ಗೆ ಎಚ್ಚರಿಸ್ತಾರೆ. ಇವತ್ತಿನ ಈ ರಾತ್ರಿ ಸಮಯದಲ್ಲಿ ನ್ಯಾಯಾಸನದ ಮುಂದೆ ದೇವರು ಕೂತ್ಕೊಂಡಿದ್ದಾನೆ. ನಾನು ನೋಡುತ್ತಿದ್ದ ಹಾಗೆ ಸಿಂಹಾಸನಗಳು ಹಾಕಲ್ಪಟ್ಟು ಮಹಾವೃದ್ಧನು ಆಸೀನನಾದನು. ದೇವರ ರಾಜ್ಯವನ್ನು ಕಟ್ಟಲ್ಪಡ್ತಕ್ಕಂಥ ಒಂದು ಕಾಲ ಬರ್ತಕ್ಕಂಥದ್ದಾಗಿದೆ. ಅದಕ್ಕಾಗಿ ಇನ್ನೊಂದು ವಚನ ನೋಡ್ತೇವೆ, ದಾನಿಯೇಲ 7:22 ಮಹಾವೃದ್ಧನು ಆಯ್ದಂದು ಪರಾತ್ಪರನ ಭಕ್ತರಿಗಾಗಿ ನ್ಯಾಯ ತೀರಿಸಿ ಅವರಿಗೆ ರಾಜ್ಯವನ್ನು ದೊರಕಿಸುವ ತನಕ ಅವರನ್ನು ಗೆಲ್ಲುತ್ತಾ ಬಂದು ಕಣ್ಣುಳ್ಳದಾಗಿ ಬಾಯಿಂದ ಬಡಾಯಿ ಕೊಚ್ಚಿಕೊಳ್ಳುತ್ತಾ ಮಿಕ್ಕ ಕೊಂಬುಗಳಿಗಿಂತ ಬಿರುಸಾಗಿ ನೋಡುತ್ತಾ ಇತ್ತೋ ಆ ಕೊಂಬಿನ ವಿಷಯವಾಗಿಯೂ ಸತ್ಯಾರ್ಥವನ್ನು
ತಿಳಿದುಕೊಳ್ಳಬೇಕೆಂದು ಅಪೇಕ್ಷಿಸಿ ವಿಚಾರಿಸಿದೆನು. ಏನಂದ್ರಿ? ಆ ಚಿಕ್ಕ ಕೊಂಬು ಏನೇನು ಮಾಡ್ತದೋ, ಎಂತೆಂಥ ಕಾರ್ಯ ಮಾಡ್ತದೋ ಅದನ್ನೆಲ್ಲ ನಾವೇನು ಮಾಡಬೇಕು? ದೇವ್ರು ಹೇಳ್ತಾನೆ, ನೀವು ವ್ಯಕ್ತಪಡಿಸ್ಕೊಳ್ಬೇಕು, ನೀವು ತಿಳ್ಕೊಳ್ಬೇಕು. ಆ ಚಿಕ್ಕ ಕೊಂಬಿನ ಕೆಲಸ ಏನು ಮಾಡ್ತೇನೆ? ನಾನು ನಿರ್ನಾಮ ಮಾಡ್ತೇನೆ. ಚಿಕ್ಕ ಕೊಂಬಿನ ಕೆಲಸವನ್ನು ನಾನು ನಾಶ ಮಾಡ್ತೇನೆ. ಎಲ್ಲ ರಾಜ್ಯಗಳನ್ನು ನಾಶ ಮಾಡಿದ ರೀತಿಯಲ್ಲಿ ಆ ಚಿಕ್ಕ ಕೊಂಬಿನ ರಾಜ್ಯಗಳ ಸಹ ನಾನು ಮಾಡ್ತೇನೆ, ನಾಶ ಮಾಡಿ ನನ್ನ ರಾಜ್ಯವನ್ನು ಸ್ಥಾಪನೆ ಮಾಡ್ತೇನೆ. ಆಗ ಪುಸ್ತಕಗಳು ತೆರೆಯಲ್ಪಡ್ತದೆ. ಏನು ತೆರೆಯಲ್ಪಡ್ತದೆ? ಪುಸ್ತಕಗಳು ತೆರೆಯಲ್ಪಡ್ತದೆ. ಏನದ ಪುಸ್ತಕ ಅಂದರೆ ದ ಬುಕ್ ಆಫ್ ರೆಕಾರ್ಡ್ಸ್. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ತಪ್ಪು ಯಾರು ಮಾಡ್ತಾ ಇದ್ದಾರೆ? ಲೆಕ್ಕ ಮಾಡ್ತಾ ಇದ್ದಾರೆ. ಇಬ್ಬರು ನಮ್ಮ ಸರ್ ಇದ್ದಾರೆ, ಸೆಕ್ರೆಟರೀಸ್. ಇಲ್ಲಿ ಕುಳಿತಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಇಬ್ಬರು ಸೆಕ್ರೆಟರಿ ಇದ್ದಾರೆ. ಎಷ್ಟು ಸೆಕ್ರೆಟರಿಗಳು? 2 ಇಂಪಾರ್ಟೆಂಟ್ ಸೆಕ್ರೆಟರೀಸ್, ವೆರಿ ಕೇರ್ಫುಲ್ ಸೆಕ್ರೆಟರೀಸ್. ಸೆಕ್ರೆಟರಿ ನಂಬರ್ 1 ಯೇಸುಸ್ವಾಮಿಯ ದೇವದೂತನು, ಇನ್ನೊಬ್ಬನು ಸೈತಾನ್ ದೇವದೂತನು. ಸೈತಾನು ರೆಕಾರ್ಡ್ ಮಾಡ್ತಾರೆ, ಕರೆಕ್ಟ್ ರೆಕಾರ್ಡ್ ಮಾಡ್ತಾನೆ. ಏನೇನು ಮಾಡತ್ತಿದ್ದಿ, ಎಲ್ಲಿ ಕೂಡತ್ತಿದ್ದಿ, ಎಲ್ಲಿ ಹೋಗಿದ್ದಿ, ಎಂಥ ಟೈಮ್ನಾಗ ಏನೇನು ಮಾಡಿದಿ. ಹಿ ಈಸ್ ವೆರಿ ವೆರಿ ಅಪ್ರಾಪರೇಟ್, ವೆರಿ ವೆರಿ ಕ್ಲಿಯರ್ ಆ್ಯಂಡ್ ವೆರಿ ವೆರಿ ಫೇತ್ಫುಲ್ ಟು ಕೀಪ್ ಆಲ್ ಯುವರ್ ರೆಕಾರ್ಡ್. ಅದೇ ರೀತಿ ಯೇಸುಸ್ವಾಮಿ ದೇವದೂತನು ಸಹ ನೀನು ಮಾಡ್ತಕ್ಕಂಥ ಎಲ್ಲ ಕಾರ್ಯವನ್ನು ಏನು ಮಾಡ್ತಾ ಇದ್ದಾನೆ? ಆತನು ಲೆಕ್ಕ ಮಾಡಿ ಸರಿ ಮಾಡ್ತಾ ಇದ್ದಾನೆ. ಸಿಂಹಾಸನದ ಮೇಲೆ ಹೋದಾಗ ಬೈಬಲ್ ನೋಡ್ತಾ ಹಬಕ್ಕೂಕ 2ನೇ ಸಂಧಿ ವಾಕ್ಯ ಹೇಳ್ತಕ್ಕಂಥದ್ದಾಗಿದೆ. ಏನಂತ? ನಾವು ಮಾಡ್ತಕ್ಕಂಥ ತಪ್ಪು ಏನು ಮಾಡ್ತದೆ? ಗೋಡೆಯೊಳಗಿಂದ ಕಲ್ಲು ನಿನ್ನ ಮೇಲೆ ತಪ್ಪು ಹೊರಿಸಿ ಏನು ಮಾಡ್ತದೆ? ಕೂಗ್ತದೆ. ಆ ಚಾವಣಿ ಒಳಗಿಂದ ಮರದ ತೊಲೆ ಹೌದು ಅನ್ನುತ್ತದೆ ಅಂತ. ಅಂದರೆ ನಮ್ಮದು ತೀರ್ಮಾನ ಮಾಡಬೇಕಾದ್ರೆ ಸಾಕ್ಷಿ ಬೇಕು. ಅದಕ್ಕೋಸ್ಕರ ಈ ಪ್ರಾಂತ್ಯದಲ್ಲಿ ಅಥವಾ ಕುಂತಕ್ಕಂಥ ಎಲ್ಲ ಜನಗಳಲ್ಲಿ ನಾವು ಹೇಳ್ತಕ್ಕಂಥ ಮಾತು, ಕೇಳ್ತಕ್ಕಂಥ ಮಾತು, ಪ್ರತಿಯೊಂದು ಕಲ್ಲು ಕೇಳ್ತಾ ಇದೆ. ಯೇಸುಸ್ವಾಮಿ 2 ಸಲ ಬಂದಾಗ ಸ್ವಾಮಿ ಹೇಳಿದಾನೆ, ನೀವು ಒಂದು ಊರಿಗೆ ಹೋಗ್ರಿ, ನೀವು ವಾಕ್ಯ ತಿಳಿಸ್ರಿ. ಯಾರ್ಯಾರಿಗೆ ವಾಕ್ಯ ಹೇಳ್ತಿರೋ ಅವ್ರು ಕೇಳಿದ್ರೆ ಅವ್ರಿಗೆ ಏನು ಮಾಡ್ರಿ? ಹಲೋ, ಕೇಳಲ್ಲೋದ್ರೆ ಧೂಳಿ ಜಾಡ್ಸಾಕು, ಧೂಳಿ ಜಾಡ್ಸಾಕ ನೀ ಬಾ, ನೀ ಇರ್ತಿ, ಅದ್ರ ಧೂಳಿ ಅಲ್ಲಿ ಬಿಡೋದಿಲ್ಲ. ಯೇಸುಸ್ವಾಮಿ ಬಂದಾಗ ಆ ಧೂಳಿ ಬಂದು ಮಾತಾಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಧೂಳಿ ಬಂದು ಮಾತಾಡ್ತದೆ. ಆಗೋತ್ ಹೇಳ್ತದೆ, ಫಸ್ಟ್ ರೆಮಿಡಿ ಸಾಮೇಲ್ ಅವರು ಇಂತಿಂಥ ವಾಕ್ಯ ಹೇಳಿದ್ದಾರೆ, ಇಂಥ ಊರಲ್ಲಿ ವಾಕ್ಯ ಹೇಳಿದ್ದಾರೆ, ಇಂಥ ಸ್ಥಳದಲ್ಲಿ ವಾಕ್ಯ ಹೇಳಿದ್ದಾರೆ. ಯಾರ್ಯಾರು ಫಸ್ಟ್ ರೆಮಿಡಿ ಸಾಮೇಲ್ ಮಾತ್ರ ಅಲ್ಲ, ದೇವರ ಸೇವಕರಾಗಿ ಯಾರ್ಯಾರು ಕೆಲಸ ಮಾಡಿದ್ದಾರೋ ಅವರೆಲ್ಲರೂ ಸಾಕ್ಷಿ. ಅವ್ರ ಕಾಲಿನ ಧೂಳಿ ಯೇಸುಸ್ವಾಮಿ 2ನೇ ಸಲ ಬಂದಾಗ ಸಾಕ್ಷಿ ಕೊಡ್ತಕ್ಕಂಥದ್ದಾಗಿದೆ.